नमस्ते और फिर से आप सबको स्वागत करता हूं 9वीं कक्षा के 5वां गद्य पाठ मौसी के लिए। हम पिछले पीरियड में इस कहानी के लेखक भीष्म साहनी जी के परिचय प्राप्त कर चुके थे और नए शब्दों को थोड़ा सा जानकारी प्राप्त की थी और उसके साथ साथ एक बार कहानी भी हम पढ़े थे। तो चलिए अब हम इस पाठ में निहित मूल्यों की जानकारी प्राप्त करने के लिए कोशिश करेंगे एक एक वाक्य को लेकर। मौसी भीष्म साहनी संकलित अंश है आशय। इस पाठ में मौसी के निस्वार्थ सेवा का मनोभावन का चित्रण है। ಈ ಪಾಠದ ಆಶಯ ಏನಪ್ಪ ಅಂತ ಹೇಳಿದ್ರೆ, ಈ ಪಾಠದಲ್ಲಿ ಮೌಸಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಏನು ಬರ್ತದೆ, ಏನೊಂದು ಪಾತ್ರ ಬರುತ್ತಲ್ಲ, ಈ ಕಥೆಯ ನಾಯಕಿ ಇದ್ದಾಳಲ್ಲ, ಆಕೆಯ ಒಂದು ನಿಸ್ವಾರ್ಥ ಸೇವಾ ಭಾವನೆಯನ್ನು ಇಲ್ಲಿ ಚಿತ್ರಣ ಮಾಡಲಾಗಿದೆ। ಇಸ್ ಕಹಾನಿ ಸೆ ಬಚ್ಚೋं को ಪರೋಪಕಾರ, ಈ ಕಥೆಯಿಂದ ಮಕ್ಕಳಿಗೆ ಅಂದ್ರೆ ನಿಮಗೆ ಪರೋಪಕಾರ ಅಂದ್ರೆ ಬೇರೆಯವರಿಗೆ ಉಪಕಾರ ಮಾಡುವಂತಹ, ಬಡೇ ಬುಜುರ್ಗೋಂ ಕೆ ಪ್ರತಿ ಆದರ್, ಬಡೇ ಬುಜುರ್ಗೋಂ, ಬಡೇ ಅಂದ್ರೆ ಹಿರಿಯ ವಯಸ್ಸಾದಂಥ, ಬುಜುರ್ಗ್ ಅಂದ್ರೆ ವಯಸ್ಸಾದಂಥವರ ಬಗ್ಗೆ ಗೌರವವನ್ನ ಹೊಂದುವಂಥದ್ದು। ಅಸಹಾಯಕೋಂಕಿ ಮದದ್, ಯಾರು ಅಸಹಾಯಕರಾಗಿರ್ತಾರೋ ದುರ್ಬಲರಾಗಿರ್ತಾರೋ ಅವರಿಗೆ ಸಹಾಯ ಮಾಡುವಂತಹ ಒಂದು ಪ್ರೇರಣೆ ನಮಗೆ ಈ ಕಥೆಯಿಂದ ದೊರೆಯುತ್ತೆ। ಆ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ರಚನೆ ಮಾಡಲಾಗಿದೆ ಅಂತ ಮೊದಲನೇದು। ಉಸ್ ಔರತ್ ಕೋ ಸಭಿ ಮೌಸಿ ಕಹಾಕರ್ ಪುಕಾರ್ತೆ थे। ಕಥೆ ಶುರುವಾಗೋದು ಹೀಗೆ, ಉಸ್ ಔರತ್ ಕೋ, ಆ ಹೆಂಗಸನ್ನ ಅಥವಾ ಆ ಮಹಿಳೆಯನ್ನ ಎಲ್ಲರೂ ಕೂಡ ಮೌಸಿ ಅಂತೇಳಿ ಕರಿತಾ ಇದ್ರು। ಬಚ್ಚೆ ಬಿ ಅವ್ರ ಬಡಿ ಉಮ್ರಿಕೆ ಲೋಗ್ ಬಿ, ಮಕ್ಕಳು ಹಂಗೆ ಕರಿತಾ ಇದ್ರು ಮತ್ತು ವಯಸ್ಸಾದ ಹಿರಿಯರು ಅಂದ್ರೆ ಆಕೆಯ ವಯಸ್ಸಿನವರು ಕೂಡ ಮೌಸಿ ಅಂತಾನೆ ಕರಿತಾ ಇದ್ರು। ಅಂದ್ರೆ ಆಕೆಯ ನಿಜವಾದ ಹೆಸರು ಯಾರಿಗೂ ಕೂಡ ಗೊತ್ತೇ ಇಲ್ಲ, ಎಲ್ಲರೂ ಮೌಸಿ ಮೌಸಿ ಅಂತ ಕರಿತಾ ಇದ್ರು। ನಾವೀಗಾಗಲೇ ನೋಡಿದಂಗೆ ಮೌಸಿ ಅಂದ್ರೆ ಏನಂತ ಅರ್ಥ, ದೊಡ್ಡಮ್ಮ ಅಥವಾ ಚಿಕ್ಕಮ್ಮ, ಆಂಟಿ ಅಂತ ಕರಿತೀವಲ್ಲ, ಆ ಅರ್ಥವನ್ನ ನಾವು ಹೇಳ್ಬೋದು। ಮೌಸಿ ಸಬ್ಕೋ ಮಾ ಕೆ ಜೈಸಿ ಪ್ಯಾರಿ ಬನ್ನಿ ಥಿ, ಹೆಸರಿಗೆ ತಕ್ಕನ ಹಾಗೆ ಈ ಮೌಸಿ ಎಲ್ಲಾರ್ಗೂ ತಾಯಿಯಂತೆಯೇ ಪ್ರೀತಿ ಪಾತ್ರ ಆಗಿದ್ದಳು। ಯಾರು? ಈ ಮೌಸಿ। ಸಬ್ಕೆ ಸುಖ ದುಃಖಕ್ಕೆ ಸಮಯ, ಎಲ್ಲರ ಸುಖ ದುಃಖದ ಸಮಯದಲ್ಲಿ, ಅಂದ್ರೆ ಆ ಏರಿಯಾದಾಗೆ ಅದು ಯಾರದೇ ಮನೆ ಆಗಿರ್ಬೋದು, ಎಲ್ಲಾರ್ಗೂ ಕಷ್ಟ ಸುಖಗಳು ಬಂದೇ ಬರ್ತವೆ, ಯಾರಿಗೂ ಹಂಚ್ಕೊಟ್ಟದ್ದಲ್ಲ। ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕಷ್ಟ ಮತ್ತು ಸುಖ ಎರಡನ್ನು ಅನುಭವಿಸಲೇಬೇಕು। ಹೀಗೆ ಬಂದಾಗ ಸಾತ್ ದೇತಿ, ಸಾತ್ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ಲು, ಕಷ್ಟ ಬಂದಾಗ್ಲೂ ಜೊತೆ ನಿಂತ್ಕೊಳ್ತಾ ಇದ್ಲು। ಸುಖ ಅಂತಂದ್ರೆ ಅವ್ರ ಮನೆಗೆ ಯಾವ ಫಂಕ್ಷನ್ ಇರ್ಬೋದು, ಇನ್ನೇನೋ ಕಾರ್ಯ ಶುಭ ಕಾರ್ಯಗಳಿರ್ಬೋದು, ಅಂತ ಸಂದರ್ಭದಲ್ಲೂ ಕೂಡ ಈಕೆ ಹೋಗಿ ಕೆಲಸ ಮಾಡ್ತಾ ಇದ್ಲು। ಅಥವಾ ಅವ್ರ ಮನೆಗೆ ಯಾರೋ ಕಾಯಿಲೆ ಬಿದ್ದಿರ್ಬೋದು ಅಥವಾ ಇನ್ನೇನೋ ತೊಂದರೆ ಒಳಗಾಗಿರ್ಬೋದು, ಆವಾಗ್ಲೂ ಕೂಡ ಆಕೆ ಅವರಿಗೆ ನೆರವಿಗೆ ಬರ್ತಾ ಇದ್ಲು। ಹೀಗೆ ಎಲ್ಲಾರ್ಗೂ ಬೇಕಾದವಳಾಗಿದ್ಲು ಮೌಸಿ। ಬಚ್ಚೋಂ ಕೆ ಲಿಯೇ ತೋ ವಹ ಸೇವಾ ಕಿ ಮೂರ್ತಿ ಬನಿ ಥಿ, ಇದು ದೊಡ್ಡವರಿಗಾದ್ರೆ ಮಕ್ಕಳಿಗಿದಾವಲ್ಲ, ಸಣ್ಣ ಸಣ್ಣ ಮಕ್ಕಳಿಗಂತೂ ಆಕೆ ಸೇವೆಯ ಮೂರ್ತಿಯೇ ಆಗಿದ್ಲು। ಅವು ಯಾರವರ ಮಕ್ಕಳಾಗಿರ್ಲಾಗೆ ಆ ತಂದೆ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಆಕೆ ಆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದು। ಹಾಗಾಗಿ ಆ ಮಕ್ಕಳು ಕೂಡ ಈ ಮೌಸಿ ಬೇರೆ ಅಂತ ಅನಿಸ್ಲೇ ಇಲ್ಲ, ಆಕೆ ಯಾರೋ ಬೇರೆ ಮನೆಯವಳು ಅಂತ ಅನಿಸ್ತಾನೆ ಇರ್ಲಿಲ್ಲ। ಮೌಸಿ ಹೆಸರು ತಕ್ಕನಾಗೆ ಚಿಕ್ಕಮ್ಮನ ದೊಡ್ಡಮ್ಮನ ತರನೇ ಆಕೆನೂ ಟ್ರೀಟ್ ಮಾಡಳು, ಮಕ್ಕಳು ಕೂಡ ಆಕೆಯನ್ನ ಹಾಗೆ ನೋಡ್ತಾ ಇದ್ವು। प्रतिदिन दोपहर होते होते मौसी स्कूल के फाटक पर पहुंच जाती थी। प्रतिदिन ಡೈಲಿ, दोपहर मध्याह्न, होते होते मध्याह्ನ ಆಗ್ತಿದ್ದಂಕ್ಲೇನೆ ಮೌಸಿ ಸ್ಕೂಲ್ ಕೆ ಪಾಠಕ್ ಪರ್ ಪਹੁಂಚ್ ಜಾತಿ, ಶಾಲೆಯ ಪಾಠಕ್, ಪಾಠಕ್ ಅಂದ್ರೆ ನಾವೇನು ಗಮನಿಸಿದ್ವಿ, ಪಾಠಕ್ ಅಂದ್ರೆ ಮುಖ್ಯ ದ್ವಾರ, ಮೇನ್ ಗೇಟ್, ಹಿರಿದಾದ ಬಾಗಿಲು, ಹೆಬ್ಬಾಗಿಲಿನಲ್ಲಿ ಏನ್ ಮಾಡ್ತಾ ಇದ್ದೆ, ಹೆಬ್ಬಾಗಿಲಿಗೆ ಬಂದು ನಿಂತ್ಕೊಳ್ತಾ ಇದ್ಲಾಕೆ, ಯಾರು? ಮೌಸಿ। ನೋಡಿ ಅಲ್ಲಿ ಒಂದು ಚಿತ್ರವನ್ನು ನಾವು ಗಮನಿಸಬಹುದು ನಾವಲ್ಲಿ, ಆ ಚಿತ್ರದಲ್ಲಿ ಮೌಸಿ ಶಾಲೆ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದಾಳೆ। ಜೈಸಿ ಈ ಚುಟ್ಟಿ ಕಿ ಘಂಟಿ ಬಜ್ತಿ, ಮಧ್ಯಾಹ್ನ ಚುಟ್ಟಿ ಅಂದ್ರೆ ಬಿಡುವು ಅವಧಿ, ರಜೆ ಅವಧಿ ಅಂತ ಅರ್ಥ ಆಗುತ್ತೆ, ಬಿಡುವಿನ ಅವಧಿ ಅಂತ ಆಗುತ್ತೆ, ಅಂದ್ರೆ ಮಧ್ಯಾಹ್ನ ಲೀಸರ್ ಕೊಡ್ತಾರಲ್ಲ ಊಟಕ್ಕೆ ಅಂತೇಳಿ, ಆಗ ಹೇಗೆ ಆ ಗಂಟೆ ಬಾರಿಸ್ತೋ ಬಜ್ತಿ ವೈಸಿಹಿ, ಗಂಟೆ ಬಾರಿಸುತ್ತಲೇ ಬಚ್ಚೆ ಭಾಗ್ತವೆ, ಆ ಮಕ್ಕಳು ಶಾಲೆಯಿಂದ ಓಡೋಡಿ ಬರ್ತಾ
ಬಾಹರ್ ನಿಕಲ್ತೆ ಹೊರಗೆ ಬರ್ತಾ ಇದ್ರು. ಅವ್ರು ಮೌಸಿ ಕಿ ಖಂದೋಂ ಪರ್ ಮತ್ತು ಆ ಮೌಸಿಯ ಹೆಗಲಿನ ಮೇಲೆ ಅಪ್ನೆ ಅಪ್ನೆ ಬಸ್ತಾ ಡಾಲ್ ದೇತೆ ತಮ್ಮ ಬ್ಯಾಗ್ಗಳನ್ನು ತಂದು ಹಾಕ್ತಾ ಇದ್ರು. ನೋಡಿ ಅಲ್ಲಿ ಆಗ್ತಾ ಇರೋ ಚಿತ್ರವನ್ನು ಗಮನಿಸಬಹುದು. ಒಂದು ಹುಡುಗ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಎಲ್ಲರೂ ಕೊಡ್ತಾ ಇದ್ದಾರೆ ಬಂದು. ಅಂದ್ರೆ ಅದೊಂದು ಆ ಮಕ್ಕಳಿಗೆ ಆ ಶಾಲೆಯ ಬ್ಯಾಗ್ ಒಂಥರದ ಭಾರವಾದ ವಸ್ತು ಆಗಿತ್ತು. ಶಾಲೆ ಬಿಡಿದಂಗ್ಲೆ ಬಂದು ಸೀದಾ ಆ ಮೌಸಿಗೆ ಆ ಒಂಥರ ಹೂವಿನ ಹಾರ ಹಾಕಿದಂಗೆ ಎಲ್ಲರೂ ಜೋತಾಕರ ಅದಕ್ಕೆ ಬ್ಯಾಗ್ಗಳನ್ನೆಲ್ಲರನ್ನು ಕೂಡ ಬ್ಯಾಗ್ ಹಾಕಿದ್ರೆ ಆ ಬ್ಯಾಗ್ ಆಕೆ ಸುಪರ್ತ್ನಲ್ಲಿ ಇರ್ತಿತ್ತು. ಇವ್ರು ಫ್ರೀ ಆಗಿಬಿಡೋರು, ಆಟ ಆಡಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಬೆಲ್ ಹೊಡೆಯೋದನ್ನೇ ಕಾಯ್ತಾ ಇದ್ರು, ಹೊಡೆದ್ಕೊಂಡು ಓಡ್ ಬರ್ತಾ ಇದ್ದು. ಮೌಸಿನೂ ಅಷ್ಟೇ ಪ್ರೀತಿಯಿಂದ ಗೇಟ್ ಹತ್ರ ನಿಂತ್ಕೊಳ್ತಾ ಇದ್ಲು. ಬಂದ್ಮೇಲೆ ಆ ಮಕ್ಕಳೆಲ್ಲ ಈಕಿಗೆ ತಂದು ಬಸ್ತಾ ಡಾಲ್ ದೇತೈತೆ. ಅಷ್ಟೇ ಅಲ್ಲ, ಅವರು अपने अपने बस्ता डाल देते थे. मोहल्ले के सभी बच्चे उसे गिरे रहते थे. ಆ ಮೊಹಲ್ಲೆ ಆ ಏರಿಯಾದ ಎಲ್ಲ ಮಕ್ಕಳು ಆಕೆಗೆ ಸುತ್ತುವರ್ಕೊಂಡ್ಬಿಡೋರಂಗೆ ಮೌಸಿ 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 ಅಂತ ಹೇಳಿ ಎಲ್ಲ ಆಕೆಯನ್ನ ಸುತ್ತುವರ್ಕೊಳ್ಳೋರು. ನೋಡಿ ಎಲ್ಲ ಚಿತ್ರದಲ್ಲಿ ನಾವು ಗಮನಿಸ್ತೀವಿ. ಆ ಮೌಸಿಯ ಸುತ್ತಮುತ್ತ ಒಂದು 4-5 ಮಕ್ಕಳು ನಿಂತಿರೋದನ್ನ ನಾವು ನೋಡಬಹುದು. ಮುಂದುವರೆದು दोपहर ढलने पर मौसी नीम के पेड़ तले जा पहुंचती. दोपहर ढलने पर ಮಧ್ಯಾಹ್ನ ಕಳೆದ ನಂತರ, ಅಂದ್ರೆ ಶಾಲೆಯ ಮಧ್ಯಾಹ್ನದ ಅವಧಿ ಬೆಲ್ ಹೊಡಿತಾ ಇತ್ತು. ಅವಾಗ ಮಕ್ಕಳೆಲ್ಲ ಆ ಬ್ಯಾಗ್ ತಂದು ಹಾಕ್ತಾ ಇದ್ರು. ಆಮೇಲೆ ಅವ್ರು ಉಪಹಾರ ಮಾಡ್ಕೊಳ್ತಾ ಇದ್ರು. ಮತ್ತೆ ಬೆಲ್ ಹೊಡೆದ್ಮೇಲೆ ವಾಪಸ್ಸು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ಈಕೆ ಏನ್ ಮಾಡ್ತಿದ್ಲ ಅವಾಗ ಅಂತ ಹೇಳಿದ್ರೆ, ಡಲ್ತೆ ಹಿ ದೋಪಹರ್ ಡಲ್ನೆ ಪರ್ ಮೌಸಿ ನೀಮ್ ಕೆ ಪೇಡ್ ಕೆ ತಲೆ, ಬೇವಿನ ಮರದ ಕೆಳಗಡೆ. ನೋಡಿ ಅಲ್ಲೊಂದು ಚಿತ್ರ ಇದೆ ನೋಡಿ, ಅಲ್ಲಿ ಬೇವಿನ ಮರ ಇದೆ ನೋಡಿ, ಅಲ್ಲಿ ಬೇವಿನ ಮರ ಚಿತ್ರ ಇದೆಯಲ್ಲ, ನೀವೆಲ್ಲ ನೋಡಿದಿರಿ. ಬೇವಿನ ಮರ ಬಹಳ ತಂಪಾದ ನೆರಳನ್ನು ಕೊಡುತ್ತೆ ಮತ್ತು ಆಯುರ್ವೇದ ದೃಷ್ಟಿಯಿಂದ ಮತ್ತು ಔಷಧೀಯ ಗುಣಗಳಿಂದ ಭರಪೂರವಾಗಿದೆ ಅದು ಮರ. ಅದರಲ್ಲಿರುವಂಥ ತೊಗಟೆ, ಕಾಯಿ, ಹಣ್ಣು, ಎಲೆ, ಬೇರು, ಕಾಂಡ ಎಲ್ಲವೂ ಕೂಡ ಬಳಸಲಿಕ್ಕೆ ಯೋಗ್ಯ ಆದಂಥವು. ಹಾಗಾಗಿ ಅದನ್ನು ಪೂಜೆ ಮಾಡೋದನ್ನು ಕೂಡ ಹಳ್ಳಿನಲ್ಲಿ ನೀವು ಗಮನಿಸಿರಬೇಕು. ಅಂಥ ಒಂದು ಮರ, ಬೇವಿನ ಮರ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತಾರೆ. ಅಲ್ಲಿ ಶಾಲೆ ಸುತ್ತಮುತ್ತ ಹಾಕಿದ್ರೆ ಕಾಣಿಸ್ತತೆ. ಅದೊಂದು ಶಾಲೆ ಕ್ಯಾಂಪಸ್ನಲ್ಲೇ ಬೆಳೆದಿದೆ ಅದು. ಅಲ್ಲಿ ಹೋಗಿ ಏನು ಮಾಡೋಡು, ಈಕೆ ಕುತ್ಕೊಂಡಾಡು. ಪೌಂಚ್ತಿ ಜಹಾ ಸಭಿ ಬಚ್ಚೆ ಖೇಲ ಕರ್ತೈತೆ. ಅಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಿದ್ರು. ಅಂದ್ರೆ ಶಾಲೆ ಬಿಟ್ಟ ತಕ್ಷಣಕ್ಕೆ ಮಕ್ಕಳು ಬಂದು ಅಲ್ಲಿಗೆ ಆಟ ಆಡ್ತಾ ಇದ್ರು. ಈಗ ಅದನ್ನೇ ಮಕ್ಕಳು ಬರೋದನ್ನೇ ಕಾದ್ಕೊಂತ ಕುತ್ಕೊಂತಿದ್ಲು ಮಧ್ಯಾಹ್ನದ ಬಿಡುವ ಆದ್ಮೇಲೆ. ಮೌಸಿಕೋ ಬಚ್ಚೋಂ ಕೆ ಸಾಥ್ ಖೇಲ್ನ. ಈ ಮೌಸಿಗೆ ಮಕ್ಕಳ ಜೊತೆಗೆ ಆಡುವುದು, ಖೇಲ್ನ. ಉನೇ ಕಹಾನಿಯ, ಅವರಿಗೆ ಕಥೆಗಳನ್ನ, ಕಹಾನಿ ಏಕವಚನ, ಕಹಾನಿಯ ಬಹುವಚನ. ಕಹಾನಿಯ ಚುಟುಕುಲೆ, ಚುಟುಕುಲೆ ಅಂದ್ರೆ ಜೋಕು, ತಮಾಷೆಗಳನ್ನ, ಅವ್ರ ಪಹೇಲಿಯ ಮತ್ತು ಒಗಟುಗಳನ್ನ, ಸುನುನ ಕೇಳುವುದು, ಸುನಾನ ಹೇಳುವುದು, ಬಹುತ್ ಪಸಂದುತ, ಬಹಳ ಇಷ್ಟ ಆಗ್ತಿತ್ತು. ಈಕೆಗೆ ಯಾರು ನೇಮಕ ಮಾಡಿರ್ಲಿಲ್ಲ, ಹೋಗಿ ನಮ್ಮ ಮಕ್ಕಳಿಗೆಲ್ಲ ಕತೆ ಹೇಳು, ಅವ್ರನ್ನ ಕರ್ಕೊಂಡು ಬಾ, ಬ್ಯಾಗ್ ಹಾಕಿ ಅಂತೇಳಿ. ಈಕೆ ಸ್ವಯಂ ಪ್ರೇರಿತರಾಗಿ ತನಗೆ ಆನಂದದ ಅನುಭವ ಆಗ್ತಾ ಇರೋದ್ರಿಂದ ದಿನಾಲೂ ಕೂಡ ಯಾರು ಹೇಳದೇ ಇದ್ರು ಕೂಡ ಇದರಲ್ಲಿ ಆಕೆ ಆನಂದವನ್ನು ಕಾಣ್ತಾ ಇದ್ಲು. ಆ ಮಕ್ಕಳು ಬಂದು ಬ್ಯಾಗ್ ಹಾಕಿದ ಮೇಲೆ ಅವ್ರನ್ನ ಕುಂದಿರ್ಸ್ಕೊಳ್ಳೋದು, ಅವರಿಗೆ ಕತೆಗಳನ್ನು ಹೇಳೋದು, ಆಮೇಲೆ ತಮಾಷೆಗಳನ್ನ ಹೇಳೋದು, ಒಗಟುಗಳನ್ನ ಬಿಡಿಸಕ್ಕೆ ಹೇಳೋದು, ಹೀಗೆ ಆ ಮಕ್ಕಳ ಜೊತೆ ಕಾಲ ಕಳೆಯೋದು ಈಕೆಗೆ ಬಹಳ ಆನಂದದ ವಿಷಯ ಆಗಿತ್ತು. ಹಾಗಾಗಿ ಮೌಸಿ ದಿನಾಲೂ ಕೂಡ ಶಾಲೆ ಇದ್ದಾಗೆಲ್ಲ ಇದೊಂದು ಪ್ರತಿನಿತ್ಯದ ಕಾಯಕ ಆಗಿತ್ತು ಆಕೆಗೆ. ಮುಂದುವರೆದು ನೋಡಿ, ವಹ ತೋತಾ ತೋತಿ ಕಿ ಕಹಾನಿ. ಆಕೆ ಯಾವ್ಯಾವ ಕಥೆಗಳು ಹೇಳ್ತಿದ್ಲಪ್ಪ ಅಂದ್ರೆ, ತೋತಾ ತೋತಿ ಕಿ ಕಹಾನಿ. ನೋಡಿ ಅಲ್ಲೊಂದು ಗಿಳಿ ಇದೆ. ಗಿಳಿ ಬಹಳ ಬುದ್ಧಿವಂತ ಪಕ್ಷಿ. ಅದು ಮಾತನ್ನು ಕೂಡ ಅನುಕರಿಸಬಲ್ಲದಂಥದ್ದು. ಈಗಲೂ ಕೂಡ ನಾವು ಗಮನಿಸ್ಬೋದು. ಅದನ್ನು ತರಬೇತಿ ಕೊಟ್ಟರೆ ನಾವು ಮಾತಾಡ್ದಂಗೆ ಅದು ಮಾತಾಡುತ್ತದೆ ಗಿಳಿ. ಅಂತ ಅನೇಕ ಕಥೆಗಳು ನಮ್ಮ ಜನಪದದಲ್ಲಿ ಅದೇ ಅಡಗಿದಾವೆ. ಅಂತಹ ತೋತಾ ತೋತಿ ಕಿ ಕಹಾನಿ, ತೋತಾ ಪುಲ್ಲಿಂಗ, ತೋತಿ ಸ್ತ್ರೀಲಿಂಗ. ಅಂತಹ ಗಿಳಿಗಳ ಕಥೆಯನ್ನ ಕಾಟ್ಗೆ ಘೋಡೆ ಕಿ ಕಹಾನಿ, ಕಾಟ್ಗೆ ಘೋಡೆ, ಮರದ ಕುದುರೆ. ನೋಡಿ ಇಲ್ಲೊಂದು ಕುದುರೆ ನೋಡಿ, ಇಲ್ಲಿ ಮರದ ಕುದುರೆಯ ಕಥೆಗಳನ್ನ, ಒಂದು ಕುದುರೆನೂ ಕೂಡ ಒಂದು ನಮ್ಮ ಪರಂಪರಾನುಗತ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಗಿರುವಂಥದ್ದು. ಹಸು, ಕುದುರೆ, ಗಿಳಿ, ಕಾಗೆ ಇವೆಲ್ಲ ನಮ್ಮ ಜನ ಸಮುದಾಯದ ಸುತ್ತಮುತ್ತ ಇರುವಂತಹ ಪ್ರಾಣಿಗಳು. ಇವುಗಳ ನಡುವೆ ನಮ್ಮ ಜೀವನ ಬೆರೆತು ಹೋಗಿರೋದ್ರಿಂದ ಅವುಗಳನ್ನ ಆಧರಿಸಿದಂಥ ಕಥೆಗಳು ಬೇಕಾದಷ್ಟಿವೆ. ಹಾಗೆ ಈ ಜನಪದ ಕಥೆಗಳನ್ನ ತೋತಾ ತೋತಿ ಕಿ ಕಹಾನಿ, ಆಮೇಲೆ ಕಾಟ್ಗೆ ಗೋಡೆ ಕಿ ಕಹಾನಿ, ಆಮೇಲೆ ಅಷ್ಟೇ ಅಲ್ಲದೆ ವಿರೋಚಿತ್ ಕಹಾನಿ. ವಿರೋಚಿತ ಅಂದ್ರೆ ಬಹಳ
ಶೂರ ವೀರರ ಕಥೆಗಳು, ರಾಜ ಮಹಾರಾಜರ ಕಥೆಗಳು, ಹೋರಾಟ ಮಾಡಿದಂಥ ಕಥೆಗಳನ್ನು ಆದಿ ಸುನಾತಿಥಿ ಇಷ್ಟೆಲ್ಲ ಮುಂದೆ ತನಗೇನೇನು ಗೊತ್ತಿದೆಯೋ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ಲು. ಮಕ್ಕಳಿಗೆ ಒಂದು ವಿಸ್ಮಯ ಲೋಕ. ಈಗ ನನಗೆ ನಿಮಗಿರೋ ಹಾಗೆ ಆಗ ಆ ಮೊಬೈಲ್ಗಳಾಗಲಿ ಟಿ ವಿಗಳಾಗಲಿ ಸೌಲಭ್ಯಗಳು ಇರಲಿಲ್ಲ. ಪುಸ್ತಕ ಓದೋಕೆ ಅವಿನ್ನು ಸಣ್ಣ ಮಕ್ಕಳಿಗೆ ಕಥೆಗಳು ಅಂದರೆ ಪಂಚಪ್ರಾಣ, ಎಲ್ಲದ ಕುತೂಹಲ ಅವಕ್ಕೆ ಒಂದು ಕಲ್ಪನಾ ಲೋಕವನ್ನೇ ಬಿತ್ತರಿಸೋ ಕಥೆಗಳು. ಹಾಗಾಗಿ ಈಗಲೂ ನೀವು ಸಾಧ್ಯ ಆದರೆ ಕಥೆಗಳನ್ನು ಕೇಳಬೇಕು, ಕಥೆಗಳನ್ನ ಓದಬೇಕು. ಕಥೆಗಳಲ್ಲೇ ನಿಜವೋ ಸುಳ್ವೋ ಅದು ಗೊತ್ತಿಲ್ಲ, ಆದರೆ ಕಲ್ಪನಾ ಲೋಕ ವಿಸ್ತರಿಸಲಿಕ್ಕೆ ಬಹಳ ಸಹಾಯ ಮಾಡ್ತವೆ, ಅನೇಕ ಮೌಲ್ಯಗಳನ್ನು ಕಲ್ತ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ. ಹೀಗೆ ಮಕ್ಕಳು ಶಾಲೆಯ ಒಳಗಡೆ ಒಂದು ರೀತಿಯ ಮೌಲ್ಯವನ್ನು ಕಲ್ತ್ರೆ, ಇಲ್ಲಿ ಹೊರಗಡೆ ಮೌಸಿ ಹತ್ರ ಬಂದು ಏನು ಮಾಡ್ತಿದ್ದು, ಕಥೆಗಳನ್ನು ಕೇಳೋದ್ರ ಮುಖಾಂತರ ಒಂದು ಆನಂದವನ್ನು ಅನುಭವಿಸ್ತಾ ಇದ್ದು, ಅದನ್ನು ಹೇಳೋದ್ರ ಮುಖಾಂತರ ಆಕೆಗೂ ಕೂಡ ಆನಂದ ಆಗ್ತಿತ್ತು. ನೆಕ್ಸ್ಟ್, ಮೌಸಿ ಬಚ್ಚೋಂಕು ಖಿಲಾನೆ ಕೆ ಲಿಯೆ, ಬರೀ ಕಥೆಗಳನ್ನ ಹೇಳ್ತಾ ಇರಲಿಲ್ಲ. ಮೌಸಿ ಏನ್ ಮಾಡ್ತಿದ್ದು ಅಂದ್ರೆ ಬಚ್ಚೋಂಕು ಖಿಲಾನೆ ಕೆ ಲಿಯೆ, ತಿನ್ನಿಸಲಿಕ್ಕೆ, ಖಾನ ಕ್ರಿಯಾ ರೂಪ, ಖಿಲಾನ ಪ್ರೇರಣಾತ್ಮಕ ರೂಪ. ಖಿಲಾನೆ ಕೆ ಲಿಯೆ ಅಪ್ನೆ ಪಾಸ್, ತನ್ನ ಬಳಿ ಯಾವಾಗಲೂ ಕೂಡ ಚನೆ ಅಂದ್ರೆ ನೋಡಲ್ಲಿ ಇದೆಲ್ಲ ಕಡಲೆ ತಿಂದಿರ್ಬೇಕಲ್ಲ ನೀವಲ್ಲಿ. ಶೇಂಗಾ ಬೇರೆ ಕಡಲೆ ಬೇರೆ, ಮೊದಲು ಚಿತ್ರ ಇದೆಯಲ್ಲ ಅದು ಕಡಲೆ. ಆಮೇಲೆ ಟಿಕಿಯಾ ಅಂದ್ರೆ ಒಂದು ರೀತಿಯ ಧಾನ್ಯ, ಅದು ಕೂಡ ಅದರಿಂದ ಈ ವಡ ಅವನ್ನೆಲ್ಲ ಮಾಡಬಹುದು ಅಂತ ಕಾಣಿಸ್ತತೆ. ಅದರಿಂದ ಮಾಡಿದಂಥ ವಡ ಇದೆ ಅಲ್ಲಿ. ಮೂಂಗ್ಫಲಿ ಅಂದ್ರೆ ಶೇಂಗಾ ಬೀಜ, ಶೇಂಗಾಕಾಯಿ ನೋಡಿ ಅಲ್ಲಿ. ಶೇಂಗಾಕಾಯಿಗಳನ್ನ ಆದಿ ಮುಂತಾದ ಕುಚ್ ಒಂದಲ್ಲ ಒಂದನ್ನ ರಖತೀತಿ ಇಟ್ಕೊಂಡಿರ್ತಾ ಇದ್ಲು. ಹಾಗೆ ಸೀರೆಗೆ ಏನು ಮಾಡ್ತಿದ್ಲು ಅಂತಂದ್ರೆ ತನ್ನ ಸೆರಗಿನಲ್ಲಿ ಒಂದು ಕಡೆಗೆ ಕಡಲೆ ಕಟ್ಕೊಳ್ಳೋದು, ಒಂದು ಕಡೆ ಶೇಂಗಾ ಕಟ್ಕೊಳ್ಳೋದು, ಹಿಂಗೆ ಮಕ್ಕಳಿಗೆ ಬಟಾಣಿನೋ ಇನ್ನೇನೇನೋ ತಿನ್ನುವಂಥವು. ಈಗ ನನಗೆ ಆಗ ಬಹುಶಃ ಈ ಚಾಕ್ಲೇಟಿನ ಐಸ್ ಕ್ರೀಮಿನ ಹಾವಳಿ ಇರಲಿಲ್ಲ. ಆಗೆಲ್ಲ ಇಂಥ ವಸ್ತುಗಳೇ ಬೆಲ್ಲ ಮುಂತಾದ ಹುಡುಗರಿಗೆ ಭಾಳ ಕಡಲೆ ಬೆಲ್ಲ, ಈ ಶೇಂಗಾ ಬೆಲ್ಲ ಭಾಳ ರುಚಿಯಾಗಿ ಇರ್ತಾ ಇದ್ವು. ಹಿಂಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ತಿಂಡಿ ತಿನಿಸುಗಳನ್ನು ಹಾಕಿ ಅದೇ ಮನೆಗೆ ಇಸ್ಕೊಳ್ತಿದ್ಲು. ತಾನೇನು ತಿಂತಿರ್ಲಿಲ್ಲ, ಅವನು ಇಟ್ಕೊಳ್ಳೋಳು, ಇಲ್ಲಿ ಬಂದು ಮಕ್ಕಳಿಗೆ ಕೊಡ್ತಾ ಇದ್ಲು. ಅದೇ ಖುಷಿ ಅವಳಿಗೆ. ವಹ ಬಚ್ಚೋನ್ ಸೆ ಅಪನೆ ಬೇಟೆ ಬೇಟಿಯೋನ್ ಜೈಸಿ ಪ್ಯಾರ್ ಕರ್ತೀತಿ. ಆಕೆ ಆ ಮಕ್ಕಳ ಜೊತೆಗೆ ತನ್ನದೇ ಮಗಳು ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ಲು. ಮೊಹಲ್ಲಾದ ಯಾವ ಮಗುವನ್ನು ಕೂಡ ಆಕೆ ಬೇರೆ ಮಗು ಅಂತ ಪರಿಗಣಿಸೇ ಇಲ್ಲ. ಆಕೆ ಎಲ್ಲವೂ ತನ್ನ ಮಗುವಿನ ಹಾಗೆ ಆಕೆ ವರ್ತನೆ ಮಾಡ್ತಾ ಇದ್ಲು. ಎಲ್ಲರಿಗೂ ಸಮಾನಾಂತರವಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ಲು, ಆಹಾರವನ್ನು ಕೊಡ್ತಾ ಇದ್ಲು. ಹಾಗಾಗಿ ಆ ಮಕ್ಕಳು ಕೂಡ ಮೌಸಿ ಅಂದ್ರೆ ಪಂಚಪ್ರಾಣ. ಶಾಲೆ ಬಿಡ್ತಿದ್ದಂಟ್ಲೆ ಹೊರಗೂಡೋಡ್ ಬರವು. ಈಕೆನೂ ಕೂಡ ಆ ಮಕ್ಕಳನ್ನ ಎದುರುಗುಂಟ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಕಾಯ್ತಾ ಇರೋದು ದೃಶ್ಯ ಮಾಮೂಲಾಗಿತ್ತು. ಹೀಗಿರ್ಬೇಕಾದ್ರೆ ಒಂದಿನ ಜಬ್ ಸ್ಕೂಲ್ ಕಿ ಚುಟ್ಟಿ ಹುಯಿ, ಯಾವಾಗ ಮಧ್ಯಾಹ್ನದ ಬಿಡುತ್ತಲ್ಲ, ಬೆಲ್ ಹೊಡಿತು. ಬಚ್ಚೆ ಬಸ್ತೆ ಉಠಾಕರ್ ಬಾಹರ್ ನಿಕಲೇತು. ಮಕ್ಕಳು ಮಾಮೂಲಿಯಾಗಿ ತಮ್ಮ ಬ್ಯಾಗ್ಗಳನ್ನ ಎತ್ಕೊಂಡು ಬಾಹರ್ ನಿಕಲೆ, ಹೊರಗೆ ಬಂದ್ರು. ತೋ ಮೌಸಿ ಫಾಟಕ್ ಪರ್ ನಹಿ. ನಿರೀಕ್ಷೆ ಮಾಡಿದ್ರು ಮೌಸಿ ಎಲ್ಲಿರ್ತಾಳೆ, ಹೋಗಿ ಬ್ಯಾಗ್ ಹಾಕ್ಬೇಕು, ನಾವು ಆಟ ಆಡ್ಬೇಕು ಅಂತಿದ್ರು. ಆದ್ರೆ ಅವತ್ತೇನಾಯ್ತು, ಮೌಸಿ ಫಾಟಕ್ ಪರ್ ಆ ಮೇನ್ ಗೇಟ್ ಬಳಿ ನಹಿ ಮಿಲಿ, ಸಿಕ್ಕಲಿಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ, ಮತ್ತೆ ಏನೋ ಬಿಡು ಹೋಗಿರ್ಬೋದು, ಸಂಜೆ ಬರ್ಬೋದೇನೋ ಅಂತೇಳಿ ಶಾಮ್ಕೋ ಸಂಜೆ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ ಹೊರಡ್ತಾರೆ. ಅಂದ್ರೆ ಸಾಮಾನ್ಯವಾಗೆಲ್ಲ ಮರದ ಕೆಳಗೆ ಆಟ ಆಡ್ತಿದ್ರಲ್ಲ, ಬೇವಿನ ಮರದ ಕೆಳಗಡೆ ನೀಮ್ಕೆ ತಲೆ ಆಟ ಆಡ್ತಿದ್ರಲ್ಲ, ಅಲ್ಲಿಗೆ ಮಕ್ಕಳು ವಾಪಸ್ ಬರ್ತಾರೆ ಸಾಯಂಕಾಲ. ತೋ ಮೌಸಿ ಪೇಡ್ ಕೆ ನೀಚೆ ಬಿ ನಹಿ, ಮೌಸಿ ಆ ಮರದ ಕೆಳಗೂ ಕೂಡ ಇರಲಿಲ್ಲ. ಕಿಸಿ ಕೋ ಬಿ ಮಾಲೂಮ್ ನಹಿ ತಾ, ಯಾರಿಗೂ ಗೊತ್ತೇ ಇಲ್ಲ ಅವಳು ಎಲ್ಲಿದ್ದಾಳೆ ಅಂತೇಳಿ. ಮಕ್ಕಳು ಪರಸ್ಪರ ಕೇಳ್ಕೊಂಡು ಅವು ಮತ್ತೆ ಶಾಲೆ ಬಿಟ್ಟ ತಕ್ಷಣಕ್ಕೆ ಮನೆಗೆ ಹೋಗೋ, ಮನೆ ಬಿಟ್ಟ ತಕ್ಷಣಕ್ಕೆ ಶಾಲೆ ಬರೋವು. ಹಾಗಾಗಿ ದಿನ ಮಧ್ಯಾಹ್ನ ಮತ್ತು ಸಂಜೆ ಮಾತ್ರ ಸಿಗ್ತಿದ್ಲು ಮೌಸಿ ಕಾಣಿಸ್ಲಾ ಇಲ್ಲ. ಮೌಸಿ ಕಹಾ ಗಯಿ ಹೈ, ಎಲ್ಲರಿಗೂ ಅದೇ ಪ್ರಶ್ನೆ, ಮೌಸಿ ಎಲ್ಲೋದ್ಲು. ಯಾರಿಗೊಬ್ರಿಗೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಸಿಕ್ಕಲೇ ಇಲ್ಲ. ನೋಡಿ ಅಲ್ಲಿ ಶಾಲೆಯ ಆ ಒಂದು ಬೆಲ್ ಹೊಡೆದಾಗ ಮಕ್ಕಳು ಓಡೋಡಿ ಬರುವಂಥ ಒಂದು ಚಿತ್ರ ಇದೆ. ಈ ಫಾಟಕ್ ಇದೆಯಲ್ಲ, ಫಾಟಕ್ ಅಂದ್ರೆ ಮೇನ್ ಗೇಟ್, ಶಾಲೆಯ ಒಂದು ಮೇನ್ ಗೇಟ್. ಸಾಮಾನ್ಯವಾಗಿ ಎಲ್ಲ ಶಾಲೆಗಳಿಗೂ ಒಂದು ಮೇನ್ ಗೇಟ್ ಮಾಡಿರ್ತಾರೆ. ಬೇರೆ ವಾಹನಗಳಾಗಲಿ ಬೇರೆ ಜನ ಆಗಲಿ ಅಲ್ಲಿ ಬರಬಾರ್ದು ಅಂತ ಅಲ್ಲಿ ಕೆಲವು ಇವ್ರನ್ನೂ ಕೂಡ ಇಟ್ಟಿರ್ತಾರೆ, ಕಾವಲುಗಾರನ್ನು ಕೂಡ ಇಟ್ಟಿರ್ತಾರೆ. ನಿಮ್ಮ ಶಾಲೆ ಮುಂದೆನೂ ಕೂಡ ಅಂಥದ್ದು ಇರ್ಬೋದು, ಅಥವಾ ಮೇನ್ ಗೇಟ್ ಅಂತ ಇರ್ತದೆ, ಕಾಂಪೌಂಡು ಮತ್ತು ಮೇನ್ ಗೇಟ್ ಇರ್ತದೆ. ಆ ಮೇನ್ ಗೇಟ್ ಬಳಿ ಈ ಮೌಸಿ ಕಾಯ್ತಿರೋಂಥ ದೃಶ್ಯ ಮತ್ತು ಆ ಹುಡುಗರು ಓಡೋಡಿ ಬರುವಂಥ ದೃಶ್ಯಗಳನ್ನು ಒಂದು ಸಾಂಕೇತಿಕ ಚಿತ್ರ, ಸಾಂದರ್ಭಿಕ ಚಿತ್ರಗಳಿವು. ಇವೇ ಚಿತ್ರ ಅಂತಲ್ಲ, ನೀವು ಅನುಭವಿಸಿರುವಂಥ ಚಿತ್ರಗಳು ಯಾವುವು, ಅದರಲ್ಲಿ ನೀವು ಯಾರಾದರೂ ಒಬ್ಬರು ಇರ್ಬೋದು ಕಾಣಿಸುತ್ತೆ. ಕೈ ದಿನ ಬೀತ್
ಹೀಗೆ ಅನೇಕ ದಿನಗಳು ಕಳೆದವು, ಬೀತ್ ಗಯೆ ಕಳೆದವು. ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ, ಆದರೆ ಮೌಸಿಯ ಬಗ್ಗೆ ಏನೊಂದು ಮಾಹಿತಿ ಸಿಗಲಿಲ್ಲ. ಕುಚ್ ಪತಾ ಚಲ್ನಾ, ಪತಾ ಲಗ್ನ, ಪತಾ ಚಲ್ನಾ ಅಂದರೆ ಗೊತ್ತಾಗು, ತಿಳಿದು ಬರುವಂತ. ಮೌಸಿಯ ಬಗ್ಗೆ ಏನೊಂದು ಮಾಹಿತಿಗಳು ತಿಳಿಲಿಲ್ಲ. ಯಾಕೆ ಕಾಣಿಸ್ತಾ ಇಲ್ಲ, ಆಕೆ ಈಗ ಎಲ್ಲಿದ್ದಾಳೆ, ಯಾವಾಗ ಬರ್ತಾಳೆ, ಎಲ್ಲಿಗೆ ಹೋಗಿದ್ದಾಳೆ, ಏನೊಂದು ಮಾಹಿತಿ ಗೊತ್ತಿಲ್ಲ. ಉಸ್ಕೆ ಬಿನ, ಅವಳ ಹೊರತಾಗಿ, ಮೌಸಿಯ ಹೊರತಾಗಿ ಸಾರಾ ಮೊಹಲ್ಲ, ಇಡೀ ಮೊಹಲ್ಲೆ ಸೂನಾ ಸೂನಾ ಲಗ್ತಾತ, ಒಂಥರ ಶೂನ್ಯ, ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು. ಈಕೆ ಏನು ಮಾಡ್ತಾ ಇದ್ಲು, ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲರೂ ಮಾತಾಡ್ಸ್ಕೊಂಬರೋಳು, ಎಲ್ಲ ಒಂದಿನ ಒಂದು ಆ ಇಡೀ ಆ ಮೊಹಲ್ಲೆನ ಒಂದು ಚಟುವಟಿಕೆಯಿಂದ ಕೂಡಿದಂಗೆ ನೋಡ್ಕೊಳ್ತಾ ಇದ್ಲು. ಮೌಸಿ ಬಂದ್ಲು ಅಂದರೆ ಎಲ್ಲರೂ ಮಾತಾಡ್ಸೋರು, ಇವಳು ಎಲ್ಲರನ್ನು ಮಾತಾಡ್ಸೋಳು, ಅವರು ಕೂಡ ಇವ್ರನ್ನ ಮಾತಾಡ್ಸೋರು. ಹಾಗಾಗಿ ಒಂದು ಏನದು ಒಂದು ಚಿಲ್ಮೆ ಥರ ಕಾಣಿಸೋದು. ಆದರೆ ಈಗ ಮೌಸಿ ಇಲ್ಲದೆ ಇರೋದ್ರಿಂದ ಸೂನಾ ಸೂನಾ ಲಗ್ತಾತ. ಏಕ್ ದಿನ್ ಬಚ್ಚೆ ಮೌಸಿ ಕಿ ಖೋಜ್ ಮೇ ಗೂಮ್ ರಹೆ ಥೆ. ಹೀಗೆ ಇರಬೇಕಾದ್ರೆ ಆ ಮಕ್ಕಳು ಏನು ಮಾಡಿದ್ರು, ಒಂದಿನ ಮೌಸಿ ಕಿ ಖೋಜ್ ಮೇ, ಮೌಸಿಯ ಹುಡುಕಾಟದಲ್ಲಿ ಗೂಮ್ ರಹೆ ಥೆ, ಸುತ್ತಾಡ್ತಾ ಇದ್ರು. ಯಾಕೆ ಮೌಸಿ ಇಲ್ಲ, ಯಾರ ಮನೆಗಿರ್ಬೋದು, ಅಲ್ಲಿರ್ಬೋದಾ ಇಲ್ಲಿರ್ಬೋದಾ ಅಂತ ಆ 4-5 ಮಕ್ಕಳು ಸೇರ್ಕೊಂಡು ಹುಡುಕಾಡ್ತಾ ಆಡ್ತಾ ಇದ್ದು. ಇಡೀ ಬೀದಿ ತುಂಬ ಎಲ್ಲ ಇಲ್ಲೆಲ್ಲಿ ಆಕೆ ಇರುವ ಸಾಧ್ಯತೆಗಳಿದೆಯೋ ಅಲ್ಲೆಲ್ಲ ಗಮನಿಸಿ ನೋಡ್ಕೊಂಡಂತ ಹೋಗ್ತಾ ಇದ್ರು. ನೋಡಿ ಅಲ್ಲಿ ಒಂದು ಖಾಲಿ ಖಾಲಿ ಸೂನಾ ಸೂನಾ ಅಂತ ಇತ್ತಲ್ಲ ಮೊಹಲ್ಲ, ಖಾಲಿ ಖಾಲಿ, ಅದು ಸ್ಟ್ರೈಕ್ ಇರೋದ್ರಿಂದ ಅದು ಖಾಲಿ ಖಾಲಿ ಆಗಿದೆ. ಜನನಿಬಿಡ ಏರಿಯಾ ಖಾಲಿ ಖಾಲಿ ಆದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದಕ್ಕೊಂದು ದೃಶ್ಯ. ಇನ್ನೊಂದು ಈ ಕಡೆ ಒಂದು ಅಂದರೆ ಒಂದು ನೀರವ ವಾತಾವರಣ ಅಂತ ನಾವು ಹೇಳ್ಬೋದು ಅದನ್ನು. ಆವಾಗ ತಭಿ ಏಕ್ ಮಕಾನ್ ಕೆ ಅಂದರ್, ಹಿಂಗೆ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಮನೆಯ ಒಳಗಡೆ, ನೋಡಿ ಒಂದು ಮನೆ ಇದೆ, ನೋಡಿ ಇಲ್ಲಿ ದೊಡ್ಡ ಮನೆ ಇದೆ. ಮಕಾನ್ಗೆ ಅಂದರ್ಸೆ, ಮನೆಯ ಒಳಗಿಂದ ಊಂಚಿ ಊಂಚಿ ಆವಾಜ್, ಎತ್ತರೆತ್ತರದ ಧ್ವನಿ ಸುನಾಯಿದಿ, ಕೇಳಿಸುತ್ತಲ್ಲ ಅವರಿಗೆ. ಯಾರಿಗೆ? ಮಕ್ಕಳು ಹೊರಗೆ ಹೋಗ್ತಾ ಇರ್ತವೆ, ಆ ಮನೆಯಿಂದ, ಆ ದೊಡ್ಡ ಮನೆಯಿಂದ ಒಂದು ಎತ್ತರದ ಧ್ವನಿ ಕೇಳಿಸ್ತದೆ. ಏನಂತ ಕೇಳಿಸ್ತದಲ್ಲಿ, ಹಮ್ನೆ ठेका तो नहीं ले रखा है मौसी, 20 दिन से तुम यहाँ हो, अब तुम किसी दूसरे घर चले जाओ. ಒಂದು ಜೋರಾದ ಧ್ವನಿ. ಏನದರ ಅರ್ಥ? ಹಮ್ನೆ ठेका तो नहीं ले रखा है, ನಾವೇ ನಿನ್ನ ಗುತ್ತಿಗೆ ಇಟ್ಕೊಂಡಿಲ್ಲ ಮೌಸಿ. ठेका ರಕ್ನ ಅಂದ್ರೆ ಗುತ್ತಿಗೆ ಇಟ್ಕೊಳ್ಳೋದು. 20 दिन से तुम यहाँ हो, 20 ದಿನಗಳಿಂದ ನೀನು ಇಲ್ಲೇ ಇದೀಯಾ, ನಮ್ಮನೆಗೆ ಇದೆಯಾ ನೀನು, ಯಹಾ ಹೋ, ಇಲ್ಲೇ ಇದ್ದೀಯಾ. अब तुम, ಈಗ ನೀನು ಕಿಸಿ ದೂಸರೆ ಕೆ ಘರ್ ಚಲಿ ಜಾವೋ, ಈಗ ನೀನು ಇನ್ನೊಂದು ಯಾರ್ದಾದರೂ ಮನೆಗೆ ಹೊರಟೋಗಿ ನೀನು ಅಂತ ಆ ಮನೆಯ ಯಜಮಾನತಿ ಮೌಸಿಗೆ ಎತ್ತರ ಧ್ವನಿನಲ್ಲಿ, ಏರು ಧ್ವನಿನಲ್ಲಿ ಹೇಳೋದು ಈ ಮಕ್ಕಳು ಕೇಳಿಸುತ್ತೆ. ಎಲ್ಲಿದ್ದಾರೆ ಮಕ್ಕಳು? ಹೊರಗಿದ್ದಾರೆ, ಬೀದಿನಲ್ಲಿ, ಆ ಗೇಟಿಂದ ಹೊರಗಿದ್ದಾರೆ. ನೋಡಿ ಮುಂದೆ, मौसी का नाम सुनकर बच्चे ठिठक कर खड़े हो गए. ಆ ಮೌಸಿಯ ಹೆಸರು ಕೇಳುತ್ತಲೇ ಮಕ್ಕಳು ಹಂಗೆ ಇದ್ದಕ್ಕಿದ್ದಂಗೆ ನಿಂತ್ಬಿಟ್ರು, ಮುಂದಕ್ಕೆ ಹೋಗೋರು ಹಂಗೆ ನಿಂತ್ಕೊಂಡ್ಬಿಟ್ರು. ಯಾಕೆ ಹೇಳಿ? ಹುಡುಕುವ ಬಳ್ಳಿ ಕಾಲಿಗೆ ತೊಡರಿದಂತಾಯ್ತು ಅಂತ ಕನ್ನಡದಾಗ ಒಂದು ಮಾತಿದೆ. ಅಂದ್ರೆ ನಾವೇನನ್ನ ಹುಡುಕೊಂಡಿದ್ವೋ ಅದೇ ನಮ್ಮ ಎದುರಿಗೆ ಬಂದಾಗ ಒಂಥರ ವಿಸ್ಮಿತ, ಒಂಥರ ಆಶ್ಚರ್ಯ ಆಗುತ್ತಲ್ಲ, ಹಂಗೆ ಹಂಗೆ ಗಪ್ಚುಪ್ ಅಂತ ಹಂಗೆ ನಿಂತ್ಕೊಂಡ್ಬಿಟ್ಬಿಟ್ರು. ಓ ಇಲ್ಲೇ ಇದೆಲ್ಲ ಮೌಸಿ, ಇಲ್ಲೇ ಇರಬೇಕು ಅಂತ ಮೌಸಿ ಹೆಸರು ಕಿವಿ ಬೀಳ್ತಿದ್ದಂಗ್ಲೇ. ಬಂದ್ ದರ್ವಾಜೆಗೆ ದರಾರೆ ಮೇಸೆ, ಆವಾಗ ಆ ಮೇನ್ ಗೇಟ್ ಬಂದಾಗಿತ್ತು. ಆ ಬಂದಾಗಿರುವಂತಹ ದರ್ವಾಜೆಯ ಬಾಗಿಲಿನ ದರಾರೆ, ದರಾರೆ ಅಂದ್ರೆ ಸೀಳುಗಳು ಅಥವಾ ಖಾಲಿ ಜಾಗ. ನೋಡಿ ಅಲ್ಲೊಂದು ಚಿತ್ರದಲ್ಲಿ ಆ ಒಂದು ಖಾಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಆ ಬಿರುಕು ಅಂತ, ದರಾರೆ ಅಂದ್ರೆ ಬಿರುಕು ಅಂತ. ಆ ಬಿರುಕಿನಲ್ಲಿ ಝಾಂಕ್ ಕರ್, ಇಣಿಕಿ ದೇಖಾ, ನೋಡಿದ್ರು ತೋ ಆಗ ಗೊತ್ತಾಗಿದ್ದೇನಪ್ಪ ಅಂದ್ರೆ ಮೌಸಿ ಏಕ ಖಾಟ್ ಪರ್ ಲೆಟಿ ಥಿ, ಮೌಸಿ ಒಂದು ಮಂಚದ ಮೇಲೆ ಮಲಗಿದ್ಲು. ಯಾರನ್ನು ಹುಡುಕ್ತಾ ಇದ್ರು ಆಕೆ ಇಲ್ಲೊಂದು ಬಹಳ ಏನದು ದಯನೀಯ ಸ್ಥಿತಿನಲ್ಲಿ ಮಲಗಿದಾಳಲ್ಲಿ. ಮುಂದುವರೆದು ವರ್ಣನೆ ಇದೆ ನೋಡಿ ಅಲ್ಲಿ ಅವ್ರದ್ದು. ಮೌಸಿ ಉಸ್ಕೆ ಬಾಲ್ ಉಲ್ಜೆ ಹುಯೆ, ಆಕೆಯ ಕೂದಲುಗಳು ಉಲ್ಜೆ ಹುಯೆ, ಕೆದರಿದ್ದು, ತಲೆ ಬಾಚ್ಕೊಂಡಿರಲಿಲ್ಲ, ಎಣ್ಣೆ ಹಾಕ್ಕೊಂಡಿರಲಿಲ್ಲ. ಉಲ್ಜೆ ಹುಯೆ, ಅವ್ರ ಚಹರ ಮತ್ತು ಮುಖ ಸೂಖವಾತ, ಬತ್ತಿ ಹೋಗಿತ್ತು, ಬಾಡಿ ಹೋಗಿತ್ತು. ಅಂದರೆ ನೋಡ್ತಿದ್ದಂಕ್ಲೆ ಗೊತ್ತಾಗುತ್ತೆ ಈಕೆಗೆ ಅನಾರೋಗ್ಯ ಪೀಡಿತಳಾಗಿದ್ದಾಳೆ, ಸರಿಯಾದ ಆರೈಕೆ ಸಿಕ್ಕಿಲ್ಲ ಅಂಥೇಳಿ. ತಲೆ ಕೂದಲೆಲ್ಲ ಕೆದರಿದವೆ, ಎಣ್ಣೆ ಹಾಕಿಲ್ಲ ತಲೆಗೆ, ಮುಖ ಎಲ್ಲ ಬಾಡಿದೆ. ಮೌಸಿಕೋ ಐಸಿ ಸ್ಥಿತಿ ಮೇ ದೇಖಕರ್, ಮೌಸಿಯನ್ನು ಇಂತಹ ಸ್ಥಿತಿಯಲ್ಲಿ ನೋಡಿ ಬಚ್ಚೋಂಕು ಬಹು ದುಃಖ, ಮಕ್ಕಳಿಗೆ ಬಹಳ ದುಃಖ ಆಯಿತು.
ಯಾಕೆಂದ್ರೆ ದಿನಾಲು ಆಕೆಯನ್ನು ನೋಡ್ತಿದ್ದಂಗೆ ಇವರು ಲವಲವಿಕೆ ಇರುವ ಮೌಸಿಯನ್ನು ನೋಡಿದ್ರು. ಆಕೆ ಅಚ್ಚುಕಟ್ಟಾಗಿ ಇದ್ದಿದ್ರಲ್ಲೇ ಸ್ವಚ್ಛವಾಗಿ ಇಟ್ಕೊಂಡು ಒಂದು ಡ್ರೆಸ್ ಹಾಕೊಂಡು ಅಥವಾ ಇದು ಮಾಡ್ಕೊಂಡು ಬಂದು ಆ ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತ ಮಾಡೋದು, ಅವರಿಗೆಲ್ಲ ಇವನ್ನೆಲ್ಲ ಕೊಡೋದು, ಕಥೆಗಳನ್ನು ಹೇಳೋದು, ಇಂತಹ ಚಟುವಟಿಕೆ ಉಳ್ಳಂಥ ಮೌಸಿಯನ್ನು ನೋಡಿದ್ರೆ ಹೊರತು ಹೀಗೆ ನಿಸ್ತೇಜವಾಗಿರುವಂತಹ, ಅನಾರೋಗ್ಯ ಪೀಡಿತವಾಗಿರುವಂತಹ, ಅಸಹಾಯಕಳಾಗಿರುವಂತಹ ಮೌಸಿಯನ್ನು ಇದುವರೆಗೂ ಅವ್ರು ನೋಡಿರಲಿಲ್ಲ. ಈಗ ನೋಡಿದ ತಕ್ಷಣಕ್ಕೆ ಅವರಿಗೆ ಬಹಳ ದುಃಖ ಆಗುತ್ತೆ, ಅವ್ರು ಗುಸ್ಸಾಯ ಜೊತೆಗೆ ಸಿಟ್ಟು ಕೂಡ ಬರುತ್ತೆ ಅವರಿಗೆ. ಎಂತಹ ಜನ ಇವರು, ಯಾಕೆ ಹಿಂಗೆ ಬೈತಿದ್ದಾರೆ ಇವಳನ್ನ, ಎಲ್ಲರ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಎಲ್ಲರ ಮನೆ ಕೆಲಸ ಮಾಡ್ತಾಳೆ, ಏನು ಗಂಟೋಗುತ್ತೆ ಇವ್ರದ್ದು ಇಟ್ಕೊಳ್ಳೋಕ್ಕೆ ಅಂತೇಳಿ ಒಂದು ದಿನಸಿಗೆ ಅವರಿಗೆ ಅವ್ರ ಮೇಲೆ ಕೋಪನೂ ಕೂಡ ಬರುತ್ತೆ. दूसरे दिन बच्चे ಹಾಕಿ ಮ್ಯಾಚ್ खेलकर लौट रहे थे. ಮರುದಿನ ಮಕ್ಕಳು ಹಾಕಿ ಮ್ಯಾಚ್ ಕೇಳ್ಕರ್, ಹಾಕಿ ಮ್ಯಾಚ್, ಹಾಕಿ ಅಂದ್ರೆ ಆಟ, ಹಾಕಿ ಆಟ, ನಮ್ಮ ದೇಶದ ಆಟ ಅದು. ಹಾಕಿ ಖೇಲ್ಕರ್ ಲೌಟ್ ರಹೇತೆ, ಹಿಂದಿರುಗಿ ಬರ್ತಾ ಇದ್ರು ಮಕ್ಕಳು ಹಾಕಿ ಆಡ್ಕೊಂಡು. ತೋ ರಾಸ್ತೆ ಮೇ, ಆಗ ದಾರಿಯಲ್ಲಿ ಪುಲ್ ಕೆ ಪಾಸ್, ಸೇತುವೆಯ ಬಳಿ ಮೌಸಿ ಬೈಟಿ ನಜರಾಯಿ, ಮೌಸಿ ಕುಳಿತುಕೊಂಡಿರೋದು ನಜರಾಯಿ ಕಂಡು ಬಂದಿತು, ಕಾಣಿಸಿತು. ಕಹಾ ಬೈಟಿ ಹುಯಿ ನಜರಾಯಿ, पुल के पास बैठी हुई नजर आई. कौन बैठी हुई नजर आई? मौसी बैठी हुई नजर आई. किसको नजर आई? जो बच्चे हॉकी मैच खेल कर लौट रहे थे उसको यह मौसी दिखाई दी. तो उनके पास एक छोटी सी गटरी, ಅವಳ ಬಳಿ, उसके पास ಅವಳ ಬಳಿ एक छोटी सी गटरी, ಒಂದು ಚಿಕ್ಕದಾದಂತ ಗಂಟು ಗಟರಿ, और लाठी भी थी, ಮತ್ತು ಒಂದು ಲಾಠಿ, ಕೋಲು, ಊರುಗೋಲು ಅಂತ ಕರಿತೀವಲ್ಲ, ಊರುಗೋಲು ಕೂಡ ಇತ್ತು ಆಕೆ ಬಳಿ. ಅದು ಯಾವಾಗಲೂ ಇರ್ತಿದ್ದ, ಅವಳ ಜೊತೆಗೆ ಇರ್ತದ್ದು, ಲಾಠಿ ಟೇಕ್ತೀವಿ ಅಂತ ಬರುತ್ತಲ್ಲ ಅಲ್ಲಿ. ಮೌಸಿ ಕೋ ದೇಖಕರ್, ಆ ಮೌಸಿಯನ್ನು ನೋಡಿ, ಸಬ್ ಉಸೆ ಘೇರ್ ಕರ್, ಎಲ್ಲರೂ ಆಕೆಯನ್ನು ಸುತ್ತುವರೆದು, ಘೇರ್ನ ಅಂದ್ರೆ ಸುತ್ತುವರೆದು, ಮುತ್ತಿಗೆ ಹಾಕಿ, ಪ್ರಶ್ನೆ ಪೂಚ್ನೆ ಲಗೆ, ಪ್ರಶ್ನೆಗಳನ್ನು ಕೇಳಕ್ ತೊಡಗ್ತಾರೆ ಆ ಮಕ್ಕಳು. ಪಾಪ ಅವು ಕರಿವಿಲ್ಲ ನೋಡಿ, ಅಲ್ಲಿ ಆಕೆ ಚಿಂತಾಕ್ರಾಂತಳಾಗಿ ಕುತ್ಕೊಂಡಿದ್ದಾಳೆ. ಮಕ್ಕಳು ಎಲ್ಲರೂ ಒಂದೊಂದು ಮಾತನ್ನ ಕೇಳ್ತಾರೆ. ಏನಾಯ್ತು ಮೌಸಿ, ಏನೇನು ಕೇಳ್ತಾರೆ ನೋಡೋಣ, ಮುಂದುವರೆದು ನಾವು. ಹೀಗೆ ಆ ಮೌಸಿ ಸೇತುವೆ ಬಳಿ ಕುತ್ಕೊಂಡಿರೋದನ್ನ ಕಾಣ್ತಾರೆ. ತು ಇತನೆ ದಿನ ಕಹಾ ಥಿ ಮೌಸಿ, ಮೊದಲನೇ ಪ್ರಶ್ನೆ, ನೀನು ಇಷ್ಟೊಂದು ದಿನ ಎಲ್ಲಿದ್ದೆ ಮೌಸಿ, ಯಹ ಕ್ಯೋ ಬೈಟಿ ಹೋ, ಇಲ್ಲಾಕೆ ಕುತ್ಕೊಂಡಿದೀಯಾ, ಏಕ್ನೇ ಪೂಛ, ಅದರಲ್ಲಿ ಒಬ್ಬ ಕೇಳ್ತಾನೆ. ಆವಾಗ ಉತ್ತರ ಕೊಡ್ತಾಳೆ, ಮೈ ಯಹಾನ್ ಸೆ ಜಾ ರಹಿ ಹೂಂ ಬೇಟಾ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಮಗು, ನಾನು ಈ ಊರನ್ನು ಬಿಡಬೇಕಾಗಿದೆ. ಕಹತೆ ಹುಯೆ ಮೌಸಿ ಕಿ ಆಂಖೆ ಬರ ಆಯಿ, ಹಾಗೆ ಹೇಳುತ್ತಲೇ ಆ ಮೌಸಿಯ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತೆ. ಕಾರಣ ಏನಪ್ಪ ಅಂದರೆ, ಆಕೆಗೆ ಬೇರೆ ಎಲ್ಲೂ ಯಾವ ಊರು ಇರಂಗೆ ಕಾಣೋದಿಲ್ಲ, ತಂದೆ ಆದಂಥ ಮನೆ, ಊರು, ಸಂಬಂಧಿಕರು ಅಂತ ಇರಂಗೆ ಕಾಣಲ್ಲ. ಎಲ್ಲಿಂದ ಬಂದೋ, ಯಾರೋ ಆಕೆ, ಯಾರಿಗೂ ಏನೂ ಗೊತ್ತಿಲ್ಲ. ಎಲ್ಲರ ಆಕೆಯನ್ನು ಮೌಸಿ ಮೌಸಿ ಅಂತ ಮಾತ್ರ ಗುರುತಿಸ್ತಾರೆ. ಪಾಪ ದೇಹ ಚೆನ್ನಾಗಿದ್ದಾಗ ದುಡಿದ್ಲು, ಈಗ ವಯಸ್ಸಾಗಿದೆ, ದೇಹ ಅನಾರೋಗ್ಯಕ್ಕೆ ತುತ್ತಾಗಿದೆ ಸ್ವಲ್ಪ ಮಟ್ಟಿಗೆ, ಹಾಗಾಗಿ ಯಾರು ಇಟ್ಕೊಳ್ಳೋಕೆ ತಯಾರಿಲ್ಲ. ನೋಡಿ ಎಷ್ಟು ಸ್ವಾರ್ಥಿ ನಾವು ಜನಗಳಿರ್ತೀವಿ. ಆಕೆಯಿಂದ ಸೇವೆ ಮಾಡಿಸ್ಕೊಳ್ಳೋಕೆ ಮಾತ್ರ ಬೇಕಾಗಿತ್ತು, ಆದರೆ ಆಕೆಗೆ ಅನಾರೋಗ್ಯ ಆದಾಗ ಯಾರೂ ಆಕೆಯನ್ನು ತಿರುಗಿ ನೋಡ್ತಾ ಇಲ್ಲ. ಆಕೆ ಇಂಥ ಎಷ್ಟೋ ಅನಾರೋಗ್ಯವಂತರನ್ನು ನೋಡ್ಕೊಂಡಿದ್ದಾಳೆ, ಸೇವೆ ಮಾಡಿದ್ದಾಳೆ, ಅವರು ಚೆನ್ನಾಗಾಗೋ ತನಕ ಅವ್ರ ಮನೆ ಕಾರ್ಯಗಳನ್ನೆಲ್ಲ ಮಾಡಿದ್ದಾಳೆ. ಆದರೆ ಈಗ ಆಕೆ ಯಾರಿಗೂ ಬೇಕಾಗಿಲ್ಲ. ಇದು ಆಕೆಗೆ ದುಃಖ ತರಿಸಿತ್ತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳ್ತಾಳೆ. ಆವಾಗ ಅವನ ಮಗು ಕೇಳುತ್ತೆ, ತೂತೋ ಬಿಮಾರ್ ಥಿ ಮೌಸಿ, ನೀನು ಕಾಯಿಲೆ ಆಗಿತ್ತಲ್ಲ ಮೌಸಿ, ನಿನಗೆ ಕಾಯಿಲೆ ಆಗಿತ್ತಲ್ವ ಮೌಸಿ, ತಬಿಯತ್ ಕೈಸಿ ಹೈ, ಹೆಂಗಿದೆ ಈಗ ಆರೋಗ್ಯ ನಿಂದು, ತಬಿಯತ್ ಆರೋಗ್ಯ ಹೇಗಿದೆ. ಬಲ್ದೇವ್ನೇ ಪೂಛ, ಬಲ್ದೇವ್ ಕೇಳ್ತಾನೆ ಅದನ್ನು. ನೋಡಿ ಆ ಚಿತ್ರ, ಅದೇ ಚಿತ್ರನೇ ಮತ್ತು ಕೂಡ ಒಬ್ಬೊಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳು. ಎಲ್ಲಿದ್ದೆ ಮೌಸಿ ಇಷ್ಟು ದಿವಸ, ಎಲ್ಲಿಗೆ ಹೋಗಿದ್ದೆ ನೀನು, ಈಗ ಎಲ್ಲಿಗೆ ಹೋಗ್ತಿ, ಇಲ್ಲೇ ಕೂತ್ಕೊಂಡಿದೀಯಾ, ನಿನಗೆ ಅನಾರೋಗ್ಯ ಆಗಿತ್ತಲ್ಲ ಅವತ್ತು ನೋಡಿದ್ರಲ್ಲಿ ಅವರು ಬಾಕ್ಲಲ್ಲಿ, ಈಗ ಹೆಂಗಿದೆಯಾ, ಮುಂತಾದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ ಕೇಳ್ತಾಳೆ, ಬೇಟಾ ಮೈ ಠೀಕ್ ಹೋ ಗಯಿ ಹೂँ, ಮಗು ನಾನೀಗ ಸರಿಯಾಗಿದ್ದೇನಪ್ಪ, ಅಪ್ನ ಗಾಂವ್ ಜಾ ರಹಿ ಹೂँ, ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ಆ ಮಕ್ಕಳು ಎಲ್ಲರೂ ಒಕ್ಕೊರ್ಲಿಂದ ಹೇಳ್ತಾರೆ, ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ನಾವು ನಿನ್ನನ್ನು ಎಲ್ಲಿಗೂ ಹೋಗ್ಲಿಕ್ಕೆ ಬಿಡಲ್ಲ ಮೌಸಿ. ಸಬ್ನೆ ಏಕ್ ಸ್ವರ ಮೇ ಕಹ, ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳ್ತಾರೆ. ಮೌಸಿ ಕಿ ಆಂಖೋ ಮೇ ಆನ್ಸು ಛಲಕುಟಿ, ಈಗ
ಮೌಸಿಯ ಕಣ್ಣುಗಳಲ್ಲಿ ಕಣ್ಣೀರು ಧುಮ್ಮಿಕ್ಕಿ ಬಂತು. ನೋಡಿ, ಆಗಲೇ ಕಣ್ಣೀರಿತ್ತು ಆವಾಗಲೂ ಕೂಡ. ಆ ಕಣ್ಣೀರಿಗೂ ಈ ಕಣ್ಣೀರಿಗೂ ವ್ಯತ್ಯಾಸ ಇದೆ. ಆಗಿನ ಕಣ್ಣೀರು ನೋವು, ಹತಾಶೆಯ ಕಣ್ಣೀರು. ಈಗಿನ ಕಣ್ಣೀರು ಪ್ರೀತಿಯ ಕಣ್ಣೀರು. ಅಂದರೆ ಆ ಮಕ್ಕಳು ಎಂಥ ಪ್ರೀತಿಯನ್ನು ನನ್ನ ಮೇಲೆ ಹೊಂದಿದವಲ್ಲ, ಇಂಥ ಮಕ್ಕಳು ನಾನು ಬಿಟ್ಟು ಹೋಗ್ಬೇಕೆ, ಎಂಥ ಅದ್ಭುತವಾದ ಮಕ್ಕಳು ಇವು ಅಂತೇಳಿ ಅವ್ರು ದೊಡ್ಡವರೇನಾದರೂ ಮಾಡಲಿ, ಈ ಮಕ್ಕಳು ನೋಡಿ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತವೆ, ಎಲ್ಲೂ ಹೋಗಿ ಬಿಡಲ್ಲ ಅಂತ ಹೇಳ್ತಾವಲ್ಲ ಅಂಥೇಳಿ ಆ ಒಂದು ಕೃತಜ್ಞತೆಯನ್ನು ನೆನಪು ಮಾಡ್ಕೊಂಡು ಆ ಪ್ರೀತಿ ಭಾವದಿಂದ ಕಣ್ಣುಗಳು ತುಂಬಿ ಬರ್ತವೆ. ಯಾಕೆದು ನೆಕ್ಸ್ಟ್ ಸರಿ, ಮಕ್ಕಳು ಏನು ಮಾಡಿದ್ರು, ದುಕಾನ್ಗೆ ಸಾಮನೆ ಏಕ ಖಾಟ್ ಬಿಚ್ಚೀತಿ. ಆ ಕಡೆ ಈ ಕಡೆ ನೋಡಿದ್ರು. ಒಂದು ಅಂಗಡಿಯ ಮುಂದೆ ಏಕ ಖಾಟ್, ಒಂದು ಮಂಚ ಬಿಚ್ಚೀತಿ, ಹಾಡಿತ್ತು ಅಂದ್ರೆ ಹಾಕಿದ್ರು. ಸಾಮಾನ್ಯವಾಗಿ ಮೊದಲೆಲ್ಲ ಇದು ಅಂಗಡಿಗಳ ಮುಂದೆ ಈ ಹಗ್ಗದ ಮಂಚಗಳನ್ನ ಹಾಕಿರ್ತಿದ್ರು. ಅಂಗಡಿ ಮುಂದೆ ಕೂತ್ಕೊಂಡು ಟೀ ಕುಡಿಯೋರು, ತಿಂಡಿ ತಿನ್ನೋರು ಅದ್ರ ಮೇಲೆ ಕೂತ್ಕೊಂಡು ಟೀ ಕುಡಿಯೋಂಥ ಹವ್ಯಾಸ ಇತ್ತದು. ಹಾಗೆ ಅಲ್ಲೊಂದು ಕಾಟು ಬಿಚ್ಚೀತಿ ಹಾಕಿತ್ತು. ದೋ ತೀನ್ ಲಡ್ಕೆ, ಅದರಲ್ಲಿ 2-3 ಹುಡುಗರು ಭಾಗಕರ್ ಓಡೇ ಹೋದ್ರು. ಖಾಟ್ ಊಟ ಲೇ ಆಯೆ, ಆ ಮಂಚವನ್ನು ಅನಾಮತ್ತಾಗಿ ಎತ್ಕೊಂಡು ಬಂದರು. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬೈಟಾ ದಿಯಾ, ಅದ್ರ ಮೇಲೆ ಮೌಸಿಯನ್ನು ಜಬರ್ದಸ್ತಿ ಬಲವಂತ ಕುಂದಿರ್ಸ್ತಾರೆ. ಬಾಯಲ್ಲಿ ಕುತ್ಕ ಬಾಯಿಲಿ ಅಂತ ಕುಂದಿರ್ಸ್ತಾರೆ. ನೋಡಿ, ಒಂದು ದೃಶ್ಯ ಇದೆ ನೋಡಿ, ಇಲ್ಲಿ ಕಾಟ್ ಅದು. ಆ ಕಾಟಿನ ಮೇಲೆ ಮೌಸಿಯನ್ನು ಕುಂದಿಸಿದ್ದಾರೆ. ಆಮೇಲೆ ಮತ್ತೇನು ಮಾಡ್ತಾರೆ, खाट को सीधे नीम के पेड़ के नीचे आए. ಆ ಮೌಸಿಯನ್ನು ಸೇರ್ಕೊಂಡಂಗೆ ಆ ಕಾಟ್ನ ಅನಾಮತ್ತಾಗಿ ಎತ್ಕೊಂಡು 5-6 ಜನ ಸುತ್ತುವರ್ಕೊಂಡು ಎಲ್ಲಿ ತರ್ತಾರೆ, ಸೀದಾ ಆ ಬೇವಿನ ಮರದ ಕೆಳಗೆ ತರ್ತಾರೆ. ದಿನ ಎಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು, ಈಕೆ ಎಲ್ಲಿ ಕಥೆಯನ್ನು ಮಕ್ಕಳಿಗೆ ಹೇಳ್ತಾ ಇದ್ಲು ಆ ಜಾಗಕ್ಕೆ ತಗೊಂಡು ಬರ್ತಾರೆ. ಕನ್ಹಯ್ಯ, ಅದರಲ್ಲೋ ಹುಡುಗ ಕನ್ಹಯ್ಯ ಅಂತ ಭಾಗಕರ್ ಓಡ ಹೋಗ್ತಾನೆ. ಅಪ್ನೆ ಘರ್ಸೆ, ತನ್ನ ಮನೆಯಿಂದ ದರಿ ಅವರು ತಕಿಯಾಲಾಯ. ದರಿ ನೋಡಿ, ಇಲ್ಲಿ ನೋಡಿ ದರಿ, ಈ ಕಡೆ ಇದೆಯಲ್ಲ ಇದು, ಆ ಕಡೆ ಭಾಗದಾಗಿದೆಯಲ್ಲ ದರಿ. ತಕಿಯ ಅಂದರೆ ತಲೆದಿಂಬು, ದರಿ ಅಂದರೆ ಜಮ್ಕಾನ, ಒಂದು ಹಾಸ್ಕೊಳಕ್ಕೆ ಮಂಚದ ಮೇಲೆ ಹಾಸಕ್ಕೊಂದು ಜಮ್ಕಾನ, ತಲೆದಿಂಬು ಅಂತ ತಗೊಂಡು ಬರ್ತಾನೆ. ಉಷಾ ಥಾಲಿ ಮೇ 2 ರೋಟಿಯಾ ಲಾಯಿ. ಉಷಾ ತಟ್ಟೆನಲ್ಲಿ 2 ರೊಟ್ಟಿಯನ್ನು ಹಾಕೊಂಡು ಬರ್ತಾಳೆ. ನೋಡಿ, ಅಲ್ಲಿ ಒಂದು ಚಿತ್ರ ಇದೆ ನೋಡಿ, ಅಲ್ಲಿ ಪಲ್ಯ, ರೊಟ್ಟಿ, ಚಟ್ನಿ ಏನೋ ಇರೋವಂಥದ್ದು ಎಲ್ಲದು ಅದನ್ನು ತಗೊಂಡು ಬರ್ತಾಳೆ. ನೆಕ್ಸ್ಟು ಅಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ. ಯೋಗರಾಜ್ ಈಗ ಕೋಟರೆ ಮೇ ದೂದ್ ಲಾಯ. ಅದರಲ್ಲಿ ಒಬ್ಬ ಹುಡುಗ ಯೋಗರಾಜ್ ಅಂತ ಏನ್ ತರ್ತಾನ ಅವನು, ದೂದ್ ಲಾಯ. ನೋಡಿ, ಇಲ್ಲಿ ಕೋಟರೆ ಅಂತ ಹೇಳಿದ್ರೆ ಬಟ್ಲು, ಒಂದು ಬಟ್ಲಲ್ಲಿ ಹಾಲು ತಗೊಂಡು ಬರ್ತಾನೆ. ಗೋಪಾಲ್ ಘರ್ಸೆ ಲ್ಯಾಂಪ್ ಉಠಾಲಾಯ. ಗೋಪಾಲ ಮನೆಯಿಂದ ಲ್ಯಾಂಪ್, ಕತ್ಲಾದ್ಮೇಲೆ ಏನು ಮಾಡಬೇಕು ನೋಡ, ಮಕ್ಕಳೆಲ್ಲ ಯೋಚನೆ ಮಾಡ್ತವೆ, ಮೌಸಿಗೆ ಯಾರು ಇಲ್ಲ, ಈಗೀಗ ಏನೇನು ವಸ್ತುಗಳು ಬೇಕಾಗ್ತವೆ ಅಂತ ಗಮನಿಸ್ತಾರೆ. ಒಬ್ಬೊಬ್ಬರು ಒಂದು ತಗೊಂಡು ಬರ್ತಾರೆ. ಅವಾಗ ಕತ್ಲಾದ್ಮೇಲೆ ಬೆಳಗ್ಬೇಕಲ್ಲ, ಅದಕ್ಕೆ ಲ್ಯಾಂಪ್ ನೋಡಿ, ಅವಾಗ ಹಿಂದಿನ ಕಾಲದಲ್ಲಿ ಇದ್ದಂಥ ಲ್ಯಾಂಪ್, ಆ ಲ್ಯಾಂಪ್ ಸಿಮೆಣೆ ಲ್ಯಾಂಪ್ ಅದು, ಆ ಲ್ಯಾಂಪನ್ನು ಎತ್ಕೊಂಡು ಬರ್ತಾನೆ. ಮುನ್ನಿ ಪೀನೆಕೆ ಲಿಯೆ ಪಾನಿ ಲಾಯಿ. ಮುನ್ನಿ ಏನು ಮಾಡ್ತಾಳೆ, ಕುಡಿಲಿಕ್ಕೆ ನೀರು ಬೇಕಲ್ಲ ಏಕೆಗೆ, ಹಾಗಾಗಿ ಕುಡಿಲಿಕ್ಕೆ ನೀರನ್ನು ಕೂಡ ತಗೊಂಡು ಬರ್ತಾಳೆ. ಹೀಗೆ ಒಬ್ಬೊಬ್ಬರು ಹುಡುಗರು ಒಂದೊಂದು ಅಗತ್ಯ ವಸ್ತುಗಳನ್ನ ತಂದು ಸೇರಿಸ್ತಾರೆ. ಅಷ್ಟೇ ಅಲ್ಲ, ಬಲ್ದೇವ್ ಕೆ ಪಿತಾ ಡಾಕ್ಟರ್ ಥೇ. ಬಲ್ದೇವ್ ಇದ್ನಲ್ಲ ಹುಡುಗ, ಅವ್ನು ಕೇಳಿರ್ತಾನಲ್ಲ, ಯಾಕೆ ಮೌಸಿ ಆರೋಗ್ಯ ಕೆಟ್ಟಿತ್ತಲ್ಲ ನಿನಗೆ, ಸರಿಯಾಗಿದೆ ಅಂತ ಕೇಳಿದ್ನಲ್ಲ, ಅವರ ತಂದೆ ಡಾಕ್ಟರ್ ಆ ಊರಿನಲ್ಲಿ. ನೋಡಿ, ಅಲ್ಲೊಂದು ಡಾಕ್ಟರ್ ಚಿತ್ರ ಇದೆ ನೋಡಿ, ಅಲ್ಲಿ ಡಾಕ್ಟರ್ ಆಗಿದ್ರು. ವಹ ಅವನೇನ್ ಮಾಡ್ತಾನೆ, ಅಪ್ಪನೇ ಪಿತಾಕೋ ತನ್ನ ತಂದೆ ಹತ್ರ ಕ್ಲಿನಿಕ್ಸೆ, ಅವರೊಂದು ಕ್ಲಿನಿಕ್ ಓಪನ್ ಮಾಡಿರ್ತಾರೆ. ಅಂದ್ರೆ ಒಂದು ಖಾಸಗಿ ಆಸ್ಪತ್ರೆಯನ್ನು ಕ್ಲಿನಿಕ್ ಅಂತ ಕರೀತಾರಲ್ಲ, ಅಂತ ಕ್ಲಿನಿಕ್ ನಿಂದ ಖೀಂಚಲಾಯ ಎಳ್ಕೊಂಡು ಬರ್ತಾನೆ ಅವ್ರ ಅಪ್ಪನ. ಯಾರು, ಬಲ್ದೇವ್. ಏನಂತ ಹೇಳ್ಕೊಂಡ್ ಬರ್ತಾನೆ, ಮೌಸಿ ಬೀಮಾರ್ ಹೇ, ಬಾಯಿಲಿ ಮೌಸಿ ಕಾಯಿಲೆಗೆ ಬಿದ್ದಿದ್ದಾಳೆ, ಆಪ್ ಜಲ್ದಿ ಚಲ್ಕರ್ ದೇಕಿಯೇ, ನೀವು ಬೇಗ ಬಂದು ಅವಳು ನೋಡ್ಬೇಕು, ಬಾಯಿಲಿ ಅಂತೇಳಿ. ಯಾವ ತಾಯಿಗೆ ತಮ್ಮ ಮಕ್ಕಳ ಮಾತು ಕೇಳಲ್ಲ, ಹಾಗಾಗಿ ಮಕ್ಕಳ ಮಗನ ಮಾತನ್ನ ಅನುಗುಣವಾಗಿ ಅವನ ಕ್ಲಿನಿಕನ್ನು ಬಿಟ್ಟು ಆ ಮೌಸಿ ನೋಡಲಿಕ್ಕೆ ಬರ್ತಾನೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡೋದನ್ನು ನಾವು ಹಿಂದಿನ ಚಿತ್ರದಲ್ಲಿ ನೋಡಿದ್ದೀವಿ. ಹೀಗೆ ಇದಾದ್ಮೇಲೆ ಬಚ್ಚೆ ಸೋಚನೆ ಲಗೆ. ಇದಿಷ್ಟ ಆಯಿತು, ಆ ಚಿಕಿತ್ಸೆಯನ್ನು ಕೊಡಿಸಿದ್ರು, ಅಗತ್ಯ ವಸ್ತುಗಳನ್ನೆಲ್ಲ ಕೊಟ್ಟು ಸರಿ ಆಯಿತು. ಮುಂದೇನು, ಸೋಚನೆ ಲಗೆ ಕಿ ಮೌಸಿ ಕೋ ಕಹಾ ಟಹರಾಯ ಜಾಯ್. ಈ ಮೌಸಿಯನ್ನು ಎಲ್ಲಿ ಉಳಿಸ್ಕೊಳ್ಳೋದು, ದಿನ ಎಲ್ಲಿ ಕಳಿಬೇಕಳು, ಆರೋಗ್ಯ ಬೇರೆ ಸರಿ ಇಲ್ಲ, ಮೊದಲೆಲ್ಲ ಇರ್ತಿದ್ಲು, ಹೆಂಗ್ ಮಾಡೋದು ಅಂತ. ಉನ್ಹೋನೆ ನಿರ್ಣಯ ಲಿಯಾ, ಕೊನೆಯವರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಕಿ ನಿರ್ಣಯ ಲಿಯಾ ಅಂದ್ರೆ ತೀರ್ಮಾನಕ್ಕೆ ಬರು. ಕಿ ಬಾರಿ ಬಾರಿಸೆ ಅಂತ ಹೇಳಿದ್ರೆ ಒಂದೇನದು, ಸರದಿಯ ಮೇಲೆ ಉಸೆ ಅಪ್ನೆ ಘರ್ ಮೇ ರखेंगे. ಆಕೆಯನ್ನ ನಮ್ಮನ್ನು ಇಟ್ಕೊಳ್ಳೋಣ,
ಒಂದಿನ ನಮ್ಮ ಮನೆಗೆ, ಇನ್ನೊಂದು ದಿನ ಇವ್ರ ಮನೆಗೆ, ಅಥವಾ ಒಂದೊಂದು ವಾರ ಒಂದೊಂದು ಮನೆಗೆ ಇಟ್ಕೊಳ್ಳೋಣ ಅಂತ ಮಾತಾಡ್ಕೊಳ್ತಾರೆ. बाद में ಕೊನೆಗೆ ಅವ್ರಿಗೆ ಏನು ಅನಿಸುತ್ತೆ ಏನೋ ಅದು ಸರಿಯಲ್ಲ ಅನಿಸುತ್ತೆ. ಉನ್होंने ಹೆಡ್ ಮಾಸ್ಟರ್ ಜಿ ಸೆ ಬಿನತಿ ಕಿ. ಕೊನೆಗೆ ಹೆಡ್ ಮಾಸ್ಟರ್ ಹತ್ರ, ನೋಡಲ್ಲ ಹೆಡ್ ಮಾಸ್ಟರ್ ಒಂದು ಚಿತ್ರ ಇದೆಯಲ್ಲ, ಆ ಹೆಡ್ ಮಾಸ್ಟರ್ ಹತ್ರ ಹೋಗ್ತಾರೆ. ತಮ್ಮ ಶಾಲೆ ಹೆಡ್ ಮಾಸ್ಟರ್ ಹತ್ರ ಹೋಗಿ ವಿನಂತಿ ಏನು ಮಾಡ್ಕೊಳ್ತಾರೆ ಕಿ ಏನಪ್ಪ ಅಂದ್ರೆ, ಮೌಸಿ ಕೋ ಸ್ಕೂಲ್ ಮೇ ಕಾಮ್ ದಿಯಾ ಜಾಯ್. ಮೌಸಿಗೆ ಈ ಶಾಲೆನಲ್ಲೇ ಒಂದು ಕೆಲಸ ಕೊಟ್ಬಿಡ್ರಿ. ಶಾಲೆ ಅಂಗಳ ಕ್ಲೀನ್ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು, ಶಾಲೆಗಳನ್ನೆಲ್ಲ ಮಕ್ಕಳೆಲ್ಲ ನೋಡ್ಕೊಂಡಿರ್ತಾಳೆ. ಇಂಥ ನೀವು ನೋಡಿದಿರಿ ಆಕೆ ದಿನಾಲು ಕೂಡ ಎಂತಹ ಸೇವೆಯನ್ನು ಮಾಡ್ತಾಳೆ. ಹಾಗಾಗಿ ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕಾಕೆ, ಇಲ್ಲೇ ಶಾಲೆ ಇರಲಿ, ಇಲ್ಲೇ ಕೆಲಸ ಕೊಡ್ರಿ ಅಂತ ಹೆಡ್ ಮಾಸ್ಟರ್ನ ವಿನಂತಿ ಮಾಡ್ಕೊಳ್ತಾರೆ. ಯಾರು? ಈ ಮಕ್ಕಳೆಲ್ಲ ಸೇರ್ಕೊಂಡು. ಹೆಡ್ ಮಾಸ್ಟರ್ ಜಿನೇ ಮಾನ್ ಲಿಯಾ. ಹೆಡ್ ಮಾಸ್ಟರ್ ಜಿ ಒಪ್ಕೊಂತಾರೆ ಅದನ್ನ. ಯಾಕೆಂದರೆ ಮೌಸಿಯ ಸ್ವಭಾವದ ಬಗ್ಗೆ ಗೊತ್ತಿತ್ತು, ಅವ್ರ ದಿನಾಲೂ ಕೂಡ ನೋಡ್ತಾ ಇದ್ರು. ಹಾಗಾಗಿ ಹೆಡ್ ಮಾಸ್ಟರ್ಗೂ ಆಕೆಗೆ ಸಹಾಯ ಮಾಡಬೇಕು ಅನ್ನಿಸ್ತು, ಮತ್ತು ಶಾಲೆಗೂ ಅವಳ ಅಗತ್ಯ ಇತ್ತು ಅಂತ ಕಾಣಿಸ್ತತೆ. ಹಾಗಾಗಿ ಅದನ್ನ ಮಾನ್ ಲೇನಾ ಅಂದರೆ ಒಪ್ಪಿಕೊಳ್ಳು, ಇವರ ಬೇಡಿಕೆಯನ್ನು ಒಪ್ಕೊಳ್ತಾರೆ. ಅವ್ರು ಮೌಸಿಕೋ ಅಷ್ಟೇ ಅಲ್ಲ, ಮೌಸಿಗೆ ರಹನೆ ಕೆ ಲಿಯೆ, ಉಳ್ಕೊಳ್ಳಿಕ್ಕೆ, ವಾಸ ಮಾಡಲಿಕ್ಕೆ ಸ್ಕೂಲ್ ಮೇ ಏಕ್ ಕೋಠರಿ ಬಿ ದೇ ದಿಯಾ. ಶಾಲೆನಲ್ಲಿ ಒಂದು ಕೊಠಡಿಯನ್ನು ಕೂಡ ಕೊಟ್ಬಿಡ್ತಾರೆ. ಯಾವುದೋ ಒಂದು ಚಿಕ್ಕ ಕೊಠಡಿ ಇತ್ತು, ಖಾಲಿ ಉಳ್ಕೊಂಡಿದ್ದು ಕಾಣಿಸ್ತತೆ. ನೀನು ಅದರಲ್ಲಿ ಇದ್ಬಿಡು ಮೌಸಿ, ನೀನು ಅದರಲ್ಲಿ ಇದ್ಕೊಂಡು ನೀನು ಪೂರ್ತಿ ಈ ಎಲ್ಲ ಕೆಲಸಗಳು ಮಾಡ್ಕೊಂತ ಹೋಗು, ಹೆಂಗೆ ನೀನು ಮೊದಲಿದ್ದೆಲ್ಲ ಹಂಗೆ ಇದ್ಕೊಂತ ಹೋಗು ಅಂತೇಳಿ ಹೆಡ್ ಮಾಸ್ಟರ್ ಕೂಡ ಹೇಳ್ತಾರೆ. ಮಕ್ಕಳು ಕೂಡ ಒತ್ತಾಯ ಮಾಡ್ತವೆ. ಈಗ ಮೌಸಿಗೆ ಒಂದು ನೆಲೆ ಸಿಕ್ಕಂಗಾಗುತ್ತೆ. ಹೀಗೆ ಮೌಸಿ ಫಿರ್ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಮತ್ತೆ ಈಗ ಮಾಮೂಲಿ ಹಂಗೆ ಶಾಲೆಯ ಅಂಗಳದಲ್ಲಿ ಬರತೊಡಗ್ತಾಳೆ. ಬಚ್ಚೆ ಉಸೆ ಘೇರೆ ರಹತೆ. ಎಂದಿನಂತೆ ಮಕ್ಕಳು ಆಕೆಗೆ ಸುತ್ತುವರೆದಿರ್ತವೆ ಆಕೆಯನ್ನ. ವಹ ಉನ್ಹೆ ಕಹಾನಿಯ ಸುನಾತಿ. ಆಕೆ ಅವರಿಗೆಲ್ಲರಿಗೂ ಕಥೆಗಳನ್ನ, ಮಾಮೂಲಿಯ ಕಥೆಗಳನ್ನ, ಜೋಕುಗಳನ್ನ, ಹೀಗೆ ಆಕೆ ಜೋಕುಗಳನ್ನ ಹೇಳ್ತಾ ಇದ್ಲು. ಕಭಿ ಕಭಿ ಲಾಠಿ ಟೇಕ್ತಿ ಹುಯಿ. ಒಮ್ಮೊಮ್ಮೆ ಲಾಠಿ ಅಂದ್ರೆ ಕೈಯಲ್ಲಿ ಊರುಗೋಲಿತ್ತಲ್ಲ, ಟೇಕ್ನ ಅಂತೇಳಿ ಕುಟ್ಕೊಳ್ತಾ, ಆ ಊರುಗೋಲನ್ನು ಕುಟ್ಕೊಳ್ತಾ ಅಂದ್ರೆ ಅದ್ರ ಮೇಲೆ ಭಾರ ಬಿಟ್ಕೊಂಡು ಇಡಬೇಕಾದ್ರೆ ಕಟ್ ಕಟ್ ಅಂತ ಸೌಂಡ್ ಬರ್ತತೆ. ಹಾಗೆ ಟೇಕ್ತಿ ಹುಯಿ ಮೊಹಲ್ಲೇಕ ಚಕ್ಕರ್ ಕಾಡ್ತಿ. ಇಡೀ ಆ ಏರಿಯಾದ ಸುತ್ಕೊಂಡ್ಬರ್ತದೆ. ಚಕ್ಕರ್ ಕಾಟ್ನ ಅಂದ್ರೆ ಒಂದು ರೌಂಡ್ ನೋಡ್ಕೊಂಡ್ ಬರ್ತಾ ಇದ್ಲು ಎಲ್ಲಾರ ಮನೆಗೂ. ಅವಾಗ ಸಭೀ ಗರೋಮೆ ಜಾಂಕರ್, ಎಲ್ಲರ ಮನೆಯಲ್ಲ ಎಣಿಕೆ ನೋಡ್ಕೊಳ್ತಾ ಉನ್ಕ ಕುಶಲಕ್ಷೇಮ ಪೂಜ್ತಿ, ಅವರ ಯೋಗಕ್ಷೇಮವನ್ನು ಪೂಜ್ನ ಅಂದ್ರೆ ಕೇಳ್ತಾ ಇದ್ಲು. ಅಂದ್ರೆ ಅವಳಿಗೆ ಆ ಮನೆಯ ಎಲ್ಲ ಇತಿಹಾಸ ಗೊತ್ತಿತ್ತಲ್ಲ. ಆ ಮನೆಗೆ ಹಿರಿಯರು ಯಾರು, ಕಾಯಿಲೆ ಬಿದ್ದರು ಯಾರು, ಹೊಸ ಮದುವೆ ಆಗಿ ಬಂದಿರೋರು ಯಾರು, ಮದುವೆ ಆಗಿ ಹೋಗಿರೋರು ಯಾರು, ಮಕ್ಕಳೆಷ್ಟು, ಮೊಮ್ಮಕ್ಕಳೆಷ್ಟು. ಆಕೆ ಬಹಳ ವರ್ಷಗಳಿಂದ ಅಲ್ಲಿದ್ಲು. ಹಾಗಾಗಿ ಎಲ್ಲಾರ ಮನೆಗೂ ಹೋಗಿ ಅವ್ರ ಮನೆಯ ಎಲ್ಲ ಸದಸ್ಯರ ಯೋಗಕ್ಷೇಮವನ್ನ ಕೇಳ್ತಾ ಹೋಗ್ತಾ ಇದ್ಲು ಅಂತ. ಸಾಂಜ್ ಢಲೆ, ಸಂಜೆ ಆಗ್ತಿದ್ದಂಗ್ಲೇನೆ ಅಪನಿ ಕೋಟರಿ ಮೇ ಚಲಿ. ತನ್ನ ಶಾಲೆಯಲ್ಲಿ ಕೊಟ್ಟಿದ್ರಲ್ಲ ಕೊಠಡಿ, ಅಲ್ಲಿಗೆ ಬರ್ತಾ ಇದ್ಲು. ಚಲಿ ಆತಿ ಅವ್ರು ಚೈನ್ ಕಿ ಸಾಂಸ್ ಲೇತಿ, ಮತ್ತು ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇದ್ಲು. ಅಷ್ಟೇ ಅವಳಿಗೆ ಬೇಕಾಗಿದ್ದು. ಒಂದು ಸಂಜೆ ಆದ್ಮೇಲೆ ಒಂದು ತಾಣ ಬೇಕಾಗಿತ್ತು ಇರ್ಲಿಕ್ಕೆ. ಹಾಗಾಗಿ ಸಿಕ್ಕಿದೆ ಅದು. ದಿನಪೂರ್ತಿ ಮಕ್ಕಳು ಸಿಗ್ತಾರೆ. ಬೇಜಾರಾದಾಗ ಆ ಮೊಹಲ್ಲೆಗೆ ಹೋಗಿ ಎಲ್ಲರನ್ನು ಮದರ್ಸ್ಕೊಂಡು ಬರ್ತಾಳೆ. ಹಿಂಗೆ ಒಂದು ನೆಮ್ಮದಿಯ ಒಂದು ವಾತಾವರಣ. ಮತ್ತೆ ನೋಡಿ, ಈಗ ನೋಡಿ ಆಕೆ ಮುಖದಲ್ಲಿ ಒಂದು ಕಾಂತಿ ಕಾಣಿಸ್ತೈತೆ ಮೌಸಿಯ ಮುಖದಲ್ಲಿ. ಮಕ್ಕಳಿಗೆ ಆಕೆ ಮತ್ತೆ ಹಿಂದಿನಂತೆ ಕಥೆಗಳನ್ನ, ಜೋಕುಗಳನ್ನ ಇವನ್ನೆಲ್ಲ ಹೇಳ್ತಾ ಇದ್ದಾಳೆ. ಹೀಗೆ ಮತ್ತೆ ಆಕೆಯ ಜೀವನ ವಾಪಸ್ಸು ಬಂತು. ಹೀಗೆ ಇಸ್ ತರಹ ಬಚ್ಚೋಂಕೆ ಪ್ರೇಮ ವ ಸ್ನೇಹ ಭಾವಸೆ, ಈ ರೀತಿಯಾಗಿ ಮಕ್ಕಳ ಪ್ರೀತಿ ಮತ್ತು ಸ್ನೇಹ ಭಾವದಿಂದ ಮೌಸಿಕೆ ಜೀವನ ಮೇ, ಮೌಸಿಯ ಜೀವನದಲ್ಲಿ ಖುಷಿಕೆ ದಿನ ಲೌಟಾಯೆ, ಖುಷಿಯ ದಿನಗಳು ಲೌಟಾಯೆ, ಹಿಂದಿರುಗಿ ಬಂದವು. ನಡುವೆ ಆಕೆ ಅನಾರೋಗ್ಯ ಪೀಡಿತಳಾಗಿ ಬಹಳ ದುಃಖಕ್ಕೊಳಗಾಗಿದ್ಲು. ಇನ್ನು ನನ್ನ ಜೀವನ ಇಲ್ಲಿಗೆ ಸಾಕು, ಈ ಊರನ್ನೇ ಬಿಡಬೇಕು ಅಂತ ತೀರ್ಮಾನ ಮಾಡಿ ಹೊಂಟಿದ್ಲು. ಆದರೆ ಆ ಮಕ್ಕಳು ಕರ್ಕೊಂಡು ಬಂದು ಮತ್ತೆ ಆಕೆಗೆ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ತಾರೆ. ಹೀಗಾಗಿ ಎಂದಿನಂತೆ ಮತ್ತೆ ಮೌಸಿ ಶಾಲೆಯ ಅಂಗಳದಲ್ಲಿ ಕಾಣಿಸ್ಕೊಳ್ತಾಳೆ. ಮಕ್ಕಳಿಗೆಲ್ಲ ಆ ಕಥೆಗಳನ್ನು, ತಮಾಷೆಯನ್ನು ಹೇಳ್ತಾಳೆ. ಜೊತೆಗೆ ತಿನ್ನಕ್ಕೆ ಏನೇನು ಕೊಡ್ತಾಳೆ ಅವಳು? ಚನಾ, ಮೂಂಗ್ಫಲಿ ಆದಿ ಟಿಕಿಯಾ ಆದಿ ದೇತಿ थी. ಅವರು तोते तोते की कहानी सुनाती थी, काट के घोड़े के कहानी सुनाती थी, और कई विरोचित कहानियां भी सुनाती रहती थी. इस तरह मौसी अपना जीवन फिर से शुरू कर देती है. ಈ ರೀತಿಯಾಗಿ ಕತೆ ನಮ್ಮದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ಮೌಸಿಯ ಕತೆ. ಒಬ್ಬ ಸಾಮಾನ್ಯ ಆಯಾನ್ರಿ ಅಥವಾ ಅನಾಥೇನ್ರಿ, ಒಬ್ಬ ಸಾಮಾನ್ಯ ವ್ಯಕ್ತಿಯ ಚಿತ್ರಣವನ್ನು ಭೀಷ್ಮ ಸಹಾನಿಯವರು ಅತ್ಯಂತ ಅಚ್ಚುಕಟ್ಟಾಗಿ ಈ ಕತೆ ಮೂಲಕ ಹಿಡಿದಿಟ್ಟಿದ್ದಾರೆ. ನಾವು ಅಂಥವ್ರನ್ನೆಲ್ಲ ನೆಗ್ಲೆಕ್ಟಾಗಿ ಕಾಣ್ತೀವಿ, ಭಾಳ ಕೀಳಾಗಿ ಕಾಣ್ತೀವಿ. ಆದರೆ ವ್ಯಕ್ತಿಗಳನ್ನು ಯಾವಾಗಲೂ ಕೂಡ ಗುಣಗಳಿಂದ ಅಳೆಯಬೇಕೆ ಹೊರತು ಅವರು ಹೊಂದಿರುವಂತಹ ಹುದ್ದೆಗಳಿಂದ,
ಸ್ಥಾನಮಾನಗಳಿಂದ ಅಲ್ಲ ಅನ್ನುವಂಥದ್ದನ್ನು ಈ ಕತೆ ನಮಗೆ ಎತ್ತಿ ತೋರಿಸುತ್ತೆ. ನಾವು ಬೆಲೆ ಕೊಡಬೇಕಾಗಿರೋದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಹೊರತು ವ್ಯಕ್ತಿ ಹೊಂದಿದಂತಹ ಆಸ್ತಿ ಪಾಸ್ತಿ ಸ್ಥಾನಮಾನಗಳಿಗೆ ಅಲ್ಲ. ಇದು ಭಾಳ ಮುಖ್ಯವಾಗಿ ನಾವು ಈ ಪಾಠದಿಂದ ಈ ಕಥೆಯಿಂದ ಕಲಿಬೇಕಾದಂಥ ಅಂಶ. ಮಕ್ಕಳೇ, ಇಷ್ಟು ಈ ಪಾಠವನ್ನು ನೋಡಿದ್ದೀವಿ. ಒಮ್ಮೆ ನಾವು ಆರಂಭದಲ್ಲಿ ಲೇಖಕರ ಪರಿಚಯ ಮಾಡ್ಕೊಂಡ್ವಿ, ಆಮೇಲೆ ಹೊಸ ಶಬ್ದಗಳನ್ನ ಪರಿಚಯ ಮಾಡ್ಕೊಂಡ್ವಿ, ಒಮ್ಮೆ ಓದಿದ್ವಿ, ಜೊತೆಗೆ ವಿಸ್ತೃತವಾದಂಥ ವಿಶ್ಲೇಷಣೆಯನ್ನು ಕೂಡ ನಾವು ಇಲ್ಲಿ ಮಾಡಿ ನೋಡಿದ್ದೀವಿ. ಇಷ್ಟಿರಲಿ, ನೀವು ಮತ್ತೆ ಓದ್ಕೊಳ್ಳಿ. ನೀವು ಓದಿದಾಗಲೂ ಕೂಡ ಇದಕ್ಕಿಂತ ವಿಸ್ತಾರವಾದಂತಹ ಒಂದು ಅನುಭವ ನಿಮಗೆ ಆಗುತ್ತೆ. ಅದು ಅವ್ರವ್ರದ್ದೇ ಅನುಭವ ಸಪ್ರೇಟೇ ಇರ್ತದೆ. ಒಂದೇ ಕಥೆ ಆಗಿದ್ರೂ ಕೂಡ ಓದಿದರ ಪ್ರತಿಯೊಬ್ಬರ ಓದುಗರ ಅನುಭವ ಕೂಡ ಬೇರೆ ಬೇರೆನೇ ಆಗಿರ್ತದೆ. ಅಂಥ ಅನುಭವವನ್ನು ನೀವು ಹೊಂದ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಮತ್ತೆ ಮುಂದೆ ಅಭ್ಯಾಸದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನಮಸ್ತೆ.